ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಅರೆಹಳ್ಳಿಯಲ್ಲಿ ಒಂಟಿ ಕಾಡಾನೆಯಿಂದ ದಾಂಧಲೆ, ಸಂಪೂರ್ಣ ಜಖಮಾದ ಕಾರು, ಭಯಭೀತಿಗೊಂಡ ಮನೆಯೊಳಗಿದ್ದ ನಿವಾಸಿಗಳು. ಹಾಸನ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಛಾಯಾಗ್ರಾಹಕರ ದಿನಾಚರಣೆ. ತಾಂತ್ರಿಕ ಕ್ಷೇತ್ರದಲ್ಲಿ ಆದ ಬದಲಾವಣೆಗಳಿಂದ ದೃಶ್ಯ ಛಾಯಾಚಿತ್ರಕ್ಕೆ ತನ್ನದೇ ಆದ ಮೌಲ್ಯವಿದೆ. ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಅಭಿಪ್ರಾಯ. ಸತತ ಮಳೆಯಿಂದ ಕಾಫಿ ತೋಟಗಳಿಗೆ ಹಾನಿ, ಸಂಕಷ್ಟದಲ್ಲಿರುವ ಕಾಫಿ ಬೆಳೆಗಾರರು. ಸೂಕ್ತ ಪರಿಹಾರಕ್ಕೆ ಬಿಎಂ ನಾಗರಾಜ್ ಆಗ್ರಹ. ಬೇಲೂರು ತಾಲೂಕು ಅರೆಹಳ್ಳಿಯಲ್ಲಿ ಕಾಡಾನೆಗಳ ದಾಂಧಲೆ ಮುಂದುವರೆದಿದ್ದು, ಬುಧವಾರ ಮಧ್ಯಾಹ್ನ ಗ್ರಾಮದೊಳಗೆ ನುಗ್ಗಿದ ಒಂಟಿ ಕಾಡಾನೆ ನಾನಾ ಅವಾಂತರ ಸೃಷ್ಟಿ ಮಾಡಿದೆ. ಲಿಂಗಾಪುರದ ವಲ್ಲೆ ಎಸ್ಟೇಟ್ನಿಂದ ಬಂದ ಒಂಟಿ ಕಾಡಾನೆಯು ಮುಖ್ಯ ರಸ್ತೆ ದಾಟಿ ಸಂತೋಷ್ ನಗರ ಕಡೆ ತೆರಳಿದೆ. ಕಾಡಾನೆ ಕಂಡ ಗ್ರಾಮಸ್ಥರು ಮನೆ ಹೊರಗಡೆ ಬಾರದಂತೆ ಕೂಗಿದ್ದಾರೆ. ನಿವಾಸಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಆಟೋ ಚಾಲಕ ಜೆರ್ರಿ ಎಂಬುವರ ಮನೆ ಬಳಿ ಬಂದ ಕಾಡಾನೆ ಮನೆ ಬಾಗಿಲಿನ ಬಳಿ ವಾಸನೆ ಗ್ರಹಿಸಿ ಸಿಟ್ಟಿನಿಂದ ಮನೆ ಹತ್ತಿರ ನಿಲ್ಲಿಸಿದ ಕಾರನ್ನ ಕೋರೆಯಿಂದ ತಿವಿದು ಎತ್ತಿ ಬಿಸಾಡಿದ ಪರಿಣಾಮ ವಾಹನ ಸಂಪೂರ್ಣ ಜಖಮಾಗಿದೆ. ನಂತರ ಅಲ್ಲಿಂದ ತೆರಳಿ ನಿವೃತ್ತ ಸೈನಿಕ ಶಿವರಾಜ್ ಎಂಬುವರ ಮನೆ ಮುಂಭಾಗದ ರಸ್ತೆಯಲ್ಲಿ ತೆರಳಿ ಮೇಲನಹಳ್ಳಿ ಕಡೆ ಹೋಗಿದೆ. ಈ ವೇಳೆ ಗ್ರಾಮಸ್ಥ ಮೆಹಬೂಬ್ ಶರೀಫ್ ಮಾತನಾಡಿ, ಕಾಡಾನೆಗಳಿಂದ ಇಂತಹ ಘಟನೆಗಳು ಮರುಕಳಿಸುತ್ತಿರುವುದು ಆಘಾತವನ್ನ ಉಂಟು ಮಾಡಿದೆ. ಸ್ಥಳೀಯ ಹಾಗೂ ಅನ್ಯ ರಾಜ್ಯದ ಕೂಲಿ ಕಾರ್ಮಿಕರು ಹೆಚ್ಚಿರುವ ಸ್ಥಳದಲ್ಲಿ ಕಾಡಾನೆ ಬಂದಿದೆ. ಒಂದು ವೇಳೆ ಮಕ್ಕಳೇನಾದರೂ ಆಟವಾಡಲು ಹೊರಗಡೆ ಬಂದಿದ್ರೆ ಬಹುದೊಡ್ಡ ಅಪಾಯ ಕಾದಿತ್ತು. ಬಡ ಆಟೋ ಚಾಲಕ ಸಾಲ ಮಾಡಿ ತಂದಿದ್ದ ಕಾರು ಆನೆ ಆಕ್ರೋಶಕ್ಕೆ ಸಂಪೂರ್ಣ ಜಖಮಾಗಿದೆ. ಹಾಗಾಗಿ ಅರಣ್ಯ ಇಲಾಖೆ ಕ್ರಮ ಕೈಗೊಂಡು ನೊಂದ ವ್ಯಕ್ತಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದರು. ಈ ವೇಳೆ ಅರೆಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ಅರೆಹಳ್ಳಿಯಲ್ಲಿ ಒಂಟಿ ಕಾಡಾನೆಯು ಜನನಿಬಿಡ ಪ್ರದೇಶದಲ್ಲಿ ಸಂಚರಿಸುತ್ತಿದ್ದು, ಕಾಡಾನೆ ಆಕ್ರೋಶಕ್ಕೆ ಕಾರು ಜಖಮಾದ ಘಟನೆ ನಡೆದಿದೆ. HCN ನ್ಯೂಸ್, ಬೇಲೂರು. ಅಂತ ಹೇಳ್ಬೋದು, ತೋಟದಲ್ಲಿದ್ದಂಥ ಕಾಡಾನೆ ಏಕಾಏಕಿ ಬೇಲೂರು ರಸ್ತೆ, ಅರೆಹಳ್ಳಿ ಬೇಲೂರು ಮುಖ್ಯ ರಸ್ತೆಯಲ್ಲಿ ಬಂದು ಸೀದಾ ಮನೆ ಹತ್ರ ಏಕಾಏಕಿ ನುಗ್ತು. ಮಕ್ಕಳು ಮರಿಯೆಲ್ಲ ಆಟ ಆಡ್ತಾ ಇದ್ರು. ಕೂಗಾಡಿ ಎಲ್ಲ ಮಕ್ಕಳು ಮರಿಗೆಲ್ಲ ಒಳಗಡೆ ಕಳಿಸಿದ್ವಿ. ಏಕಾಏಕಿ ಮನೆ ಬಾಗಿಲೆಲ್ಲ ಮೂಸ್ ನೋಡ್ತು. ಅದ್ರ ನಂತರ ಈ ಕಾರ್ನ, ಇವ್ರದೇ ಕಾರು ಇಲ್ಲಿ ನಿಲ್ಸಿದ್ದು, ಇಲ್ಲಿಂದ ಎತ್ತಿ ಬಿಸಾಡಿದ್ದು ಇಲ್ಲಿಗೆ ಬಂದು ಫಸ್ಟ್ ಆನೆ ಅಂದರು. ಸರ್ ನೋಡೋಣ, ಅಲ್ಲಿ ತೋಟದಲ್ಲಿ ಐತಂತ ಒಳಗಡೆ ಗೇಟ್ ಹತ್ತ ನಿಂತ್ಕೊಂಡೆ. ಅಲ್ಲಿಂದ ಬಂತು. ಅವಾಗ ನಮ್ಮ ಓನರ್ ಹೋಗಿ ಮೀನಕ್ಕಂದ್ರು. ಅದು ಹೊರಗಡೆ ಬರಲ್ಲ ಅಂತ ನಾನೇನು ಮಾಡಿದೆ, ಗೇಟ್ ಹತ್ತ ಇದ್ದೆ. ನನ್ನನ್ನು ಅಟ್ರಿಸ್ಕೊಂಡು ಬಂತು. ನಾನೇನು ಮಾಡಿದೆ, ನುಗ್ಗಿ ಅಸ್ಸಾಂ ಅವ್ರ ಮನೆಗೆ ನುಗ್ಬಿಟ್ಟೆ. ನನ್ನನ್ನು ಎಳಿಯಕ್ಕೆ ಬಂತ. ಅವಾಗ ನಾನು ಆ ಕಡೆ ಹೋಗುವಾಗ ಅದು ಈ ಕಡೆ ಗೇಟ್ ಒಳಗಡೆ ಬಂದ್ಬಿಟ್ಟು ಈ ಕಾರ್ ಪುಡಿ ಮಾಡಿ ತೋಟದ ಒಳಗಡೆ ನುಗ್ಗಿದ್ದು. ಬೈಕ್ ಹತ್ತಾನು ಹೋಯ್ತು. ಅಲ್ಲಿ ಹೋಗಿ ಅಲ್ಲಿ ಕಾರು ನಿಂತಿತ್ತು ಇಲ್ಲಿ ಅಡ್ವಾಗಿ. ಅದೇನಾಯ್ತು, ಇಲ್ಲಿ ಅಡ್ವಾಗಿ ನಿಂತಿದ್ದ ಕಾರ್ನ ಏಕಾಏಕಿ ಕ್ವಾರೆಯಲ್ಲಿ ಚುಚ್ಚಿದೆ ನೋಡಿ. ಕ್ವಾರೆಯಲ್ಲಿ ಚುಚ್ಚಿ ಅಲ್ಲಿದ್ದ ಕಾರ್ನ ಎತ್ತಿ ಇಲ್ಲಿ ಬಿಸಾಡ್ತು. ಗ್ಲಾಸ್ ಎಲ್ಲ ಪುಡಿಯಾಗಿದೆ. ಕ್ವಾರೆ ನೋಡಿ, ಕ್ವಾರೆ ಚುಚ್ಚಿರೋಂಥದ್ದು. ಇಲ್ಲಿಗೊಂದು ಕ್ವಾರೆ ಬಿದ್ದಿದೆ, ಇಲ್ಲಿಗೊಂದು ಕ್ವಾರೆ, 2 ಕ್ವಾರೆ ಹಿಂಗೆ ಚುಚ್ಚಿ ಅಲ್ಲಿಂದ ಎತ್ತಿ ಬಿಸಾಡಿದ್ದು ಆ ಗೋಡೆ ತಾಗಿ ಕೆಳಗೆ ಬಿತ್ತು. ಒಂದು ದೃಶ್ಯ ಹಾಗೂ ಛಾಯಾಚಿತ್ರ 1000 ಪದಗಳಿಗೆ ಸಮ ಹಾಗೂ ಅದರದೇ ಆದ ಮೌಲ್ಯವನ್ನು ಹೊಂದಿರುತ್ತದೆ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ತಿಳಿಸಿದರು. ಹಾಸನ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸಂಘದ ಸಭಾಂಗಣದಲ್ಲಿ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಅಂಗವಾಗಿ ಮುದ್ರಣ ಹಾಗೂ ದೃಶ್ಯ ಮಾಧ್ಯಮದ ಛಾಯಾಗ್ರಾಹಕರಿಗೆ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಂಘದ ಆಶ್ರಯದಲ್ಲಿ 2ನೇ ಬಾರಿಗೆ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಛಾಯಾಗ್ರಾಹಕರಿಗೆ ಸನ್ಮಾನ ಮಾಡಲಾಗಿದೆ ಎಂದರು. ಮಾಧ್ಯಮ ಕ್ಷೇತ್ರದಲ್ಲಿ ಛಾಯಾಗ್ರಾಹಕರ ಕಾರ್ಯಕ್ಕೆ ತನ್ನದೇ ಆದ ಮೌಲ್ಯವಿದೆ. ಇಡೀ ಸುದ್ದಿಯ ಸಾರಾಂಶವನ್ನ ಒಂದು ದೃಶ್ಯ ಹಾಗೂ ಛಾಯಾಚಿತ್ರ ಹೇಳುತ್ತದೆ. ಹಲವಾರು ಪ್ರಕರಣಗಳಲ್ಲಿ ಇದು ಸಾಬೀತಾಗಿದೆ ಎಂದರು. ಛಾಯಾಗ್ರಾಹಕರಿಗೆ ನಾನಾ ಸಮಸ್ಯೆ ಎದುರಾಗಿದೆ. ಇದರಿಂದ ಆರ್ಥಿಕ ಭದ್ರತೆ ಇಲ್ಲವಾಗಿದ್ದು, ಈ ನಡುವೆಯೂ ಮಾಧ್ಯಮ ಕ್ಷೇತ್ರದಲ್ಲಿ ಅನೇಕ ಛಾಯಾಗ್ರಾಹಕರು ವೃತ್ತಿಯನ್ನು ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಪ್ರಜಾವಾಣಿ ಪತ್ರಿಕೆಯ ಹಿರಿಯ ಛಾಯಾಗ್ರಾಹಕ ಅತೀಕುರ್ ರೆಹಮಾನ್ ಅವರು ಮಾತನಾಡಿ, ಛಾಯಾಗ್ರಾಹಕ ವೃತ್ತಿಯಲ್ಲಿ ಹಲವು ದಶಕಗಳ ಕಾಲ ಕರ್ತವ್ಯ ನಿರ್ವಹಿಸಿದ್ದು ನಾನಾ ಏಳು ಬೀಳುಗಳನ್ನು ಕಂಡಿದ್ದೇನೆ. ಡಿಜಿಟಲ್ ತಂತ್ರಜ್ಞಾನ ಬಂದ ನಂತರ ಛಾಯಾಗ್ರಾಹಕರು ಕಷ್ಟದ ದಿನಗಳನ್ನು ಕಳೆಯುವಂತಾಗಿದೆ. ಹಲವು ದಶಕದಿಂದ ಕನಿಷ್ಠ ಸಂಬಳದಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಇಂದಿಗೂ ಸಹ ಖಾಯಂ ನೌಕರಿ ಇಲ್ಲದಾಗಿದೆ. ಸಂಘದಿಂದ 2ನೇ ವರ್ಷ ವಿಶ್ವ ಛಾಯಾಗ್ರಾಹಕರ ದಿನ ಆಚರಿಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು. ಹಿಂದೂ ಪತ್ರಿಕೆಯ ಹಿರಿಯ ಛಾಯಾಗ್ರಾಹಕರಾದ ಪ್ರಕಾಶ್, DD1 ವರದಿಗಾರರಾದ ಜ್ಞಾನೇಶ್ವರ್, ಅಮೋಘ ಸುದ್ದಿವಾಹಿನಿಯ ಮುಖ್ಯಸ್ಥ KPS ಪ್ರಮೋದ್, TV5 ವರದಿಗಾರರಾದ ಪ್ರಕಾಶ್, ಹೆತ್ತೂರು ನಾಗರಾಜ್, ಸಂಘದ ಮಾಜಿ ಅಧ್ಯಕ್ಷ BR ಉದಯಕುಮಾರ್, ಉಪಾಧ್ಯಕ್ಷ ಹರೀಶ್, ಅಮೋಘವಾಣಿ ಪತ್ರಿಕೆ ಸಂಪಾದಕರಾದ ರಂಗಸ್ವಾಮಿ, ವಿಜಯ ಕರ್ನಾಟಕ ಪತ್ರಿಕೆಯ ಪ್ರಕಾಶ್, ಸಂಘದ ಮಾಜಿ ಅಧ್ಯಕ್ಷರಾದ ಲೀಲಾವತಿ, KR ಮಂಜುನಾಥ್, ಬಾಳುಗೋಪಾಲ್ ಮಾತನಾಡಿದರು. ಸಂಘದ ಉಪಾಧ್ಯಕ್ಷ HT ಮೋಹನ್ ಕುಮಾರ್ ವಂದಿಸಿದ್ರು. ಇದೇ ವೇದಿಕೆಯಲ್ಲಿ ಸುವರ್ಣ ಟಿವಿ ಛಾಯಾಗ್ರಾಹಕರಾದ ಶರತ್, TV9 ಮಹೇಶ್, ಪಬ್ಲಿಕ್ ಟಿವಿ ನಾಗರಾಜ್, ನ್ಯೂಸ್ ಫಸ್ಟ್ ಪ್ರವೀಣ್, TV5 ಕಿಶೋರ್, VVC ಸುಧೀರ್, ಅಮೋಘ್ ಚಂದನ್,
ಎಚ್ಸಿಎನ್ ಸುದ್ದಿವಾಹಿನಿ ನವೀನ್, ಎಎನ್ಐ ಮಧು ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, ಹಿರಿಯ ಕಿರಿಯ ಪತ್ರಕರ್ತರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ 2ನೇ ವರ್ಷದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು ಆಚರಿಸ್ತೀವಿ. ಅದರ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಶುಭಾಶಯಗಳನ್ನು ತಮಗೆಲ್ಲ ಕೋರ್ತಾ, ಕಳೆದ ವರ್ಷ ಮೊಟ್ಟ ಮೊದಲ ಬಾರಿಗೆ ನಾವು ಅಧಿಕಾರ ವಹಿಸಿಕೊಂಡ ಒಂದು 3 ತಿಂಗಳ 2 ತಿಂಗಳಲ್ಲಿ ಈ ಕಾರ್ಯಕ್ರಮ ಬಂತು. ಆ ಸಂದರ್ಭದಲ್ಲಿ ನಮ್ಮ ಈ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಮಾಡೋಣ ಅಂತ ಹೇಳಿ ನಮ್ಮ ಟಿವಿ9 ವರದಿಗಾರರಾದ ಮಂಜು ಮತ್ತು ನಮ್ಮ ಸುವರ್ಣ ಹರೀಶು, ನಮ್ಮ ಟಿವಿ ಪ್ರಕಾಶ್ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಅವರುಗಳ ಒಂದು ಆಲೋಚನೆಯ ಪ್ರಮುಖ ಛಾಯಾಗ್ರಾಹಕ ದಿನಾಚರಣೆಯ ಶುಭಾಶಯಗಳು. ಇಲ್ಲಿ ನೆರೆದಿರುವ ವೇದಿಕೆ ಮೇಲಿರುವ ಎಲ್ಲ ಹಿರಿಯರೇ, ಸ್ನೇಹಿತರೆ, ಛಾಯಾಗ್ರಾಹಕ ಮಿತ್ರರೇ ಮತ್ತು ಎಲ್ಲ ಸ್ನೇಹಿತರೆ. ಸೊ ನಮ್ಮ ಪತ್ರಕರ್ತರ ಸಂಘದಲ್ಲಿ ಇತ್ತೀಚೆಗೆ ವೇಣು ಅವರು 2ನೇ ಬಾರಿಗೆ ಛಾಯಾಗ್ರಾಹಕ ದಿನಾಚರಣೆಯನ್ನು ಆಚರಿಸಿದ್ದಾರೆ. ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳು. ಮತ್ತು ಛಾಯಾಗ್ರಾಹಕ ತನ್ನ ವೃತ್ತಿಯಲ್ಲಿ ಹಲವಾರು ಏರುಬೀಳುಗಳನ್ನು ಕಂಡುಕೊಂಡಿರ್ತಾನೆ. ಹಿಂದೆ 1820ರಲ್ಲಿ ಹೆಲಿಯೋಗ್ರಫಿ ಅನ್ನೋ ಏನು ಟೆಕ್ನಾಲಜಿ ಬಳಸ್ಕೊಂಡು ಫೋಟೋಗ್ರಫಿ ಬಂತೋ ಅದೇ ತರಹದ ಕಷ್ಟಗಳನ್ನು ಇಲ್ಲಿ ಆರಂಭದಲ್ಲಿ ಬಂದಂಥ ಪತ್ರಕರ್ತರುಗಳು ಅನುಭವಿಸಿದ ದಿನಗಳಿಂದ ಇಷ್ಟೊತ್ತು ಟಿಕ್ಕರಾಮನವರು, ಪ್ರಕಾಶ್ ಅವರು ತೊಂದರೆಗಳ ಬಗ್ಗೆ ಹೇಳಿದರು. ನಾನು ಕೆಲವು ಫನ್ನಿ ಇನ್ಸಿಡೆಂಟ್ ಹೇಳೋಕ್ಕೆ ಏನಾಗುತ್ತೆ ಅಂತಂದರೆ, ನಾವು ಸ್ಟಾರ್ಟಿಂಗಲ್ಲಿ ನಾನು ಸೇರ್ಕೊಂಡಾಗ ನನಗೆ ಈ ಮೀಡಿಯಾ ಗಂಧಗಾಳಿನೇ ಇರಲಿಲ್ಲ. ಮೊದಲು ಪರಿಚಯ ಆಗಿದ್ದು ಮಂಜುನಾಥ್ ಅವರು. ನಮ್ಮ ಭಾವ ಅವರು ಪರಿಚಯ ಹೇಳ್ಬಿಟ್ಟು ಕಳಿಸಿದ್ರು, ಇವ್ರದ್ದು ಇದು ಮಾತಾಡ್ತಾರೆ, ನಿಮಗೆ ಎಲ್ಲ ವಿಚಾರ ಹೋಗ್ತಾರೆ. ಅವರು ಶನಿವಾರ ಸಂತೆಗೆ ರಮೇಶ್ ಅಂತ ಅವರು ಡಿ ಡಿನಲ್ಲಿ ಕೊಡಗು ಡಿಸ್ಟಿಕ್ಕಿಗೆ ಕೆಲಸ ಮಾಡ್ತಾರೆ. ಆಮೇಲೆ ಮಂಜಣ್ಣ ಅವರು ಒಂದು ದಿನ ಹಿಂಗೆ ಒಂದು ಪೆಟ್ರೋಲ್ ಬಂಕಲ್ಲಿ ಒಂದು ಮರ್ಡರ್ ಆಗಿಬಿಟ್ಟಿದ್ರು ಲಿಗ್ದಿನ. ಅತೀಕ್ ಅವರು ಆ ವಿಜುವಲ್ ತಂದು ಅವ್ರು ಅಪ್ಲೋಡ್ ಮಾಡೋಕ್ಕೆ ಬಂದಿದ್ರು. ನನಗೆ ಮಂಜಣ್ಣ ಆಮೇಲೆ ಫೋನ್ ಮಾಡಿದ್ರು, ನನಗೆ ಗೊತ್ತಿರಲಿಲ್ಲ ವಿಷಯ. ಸರಿ ಅಂತ ಅಲ್ಲಿ ಕ್ಯಾಮ್ರಾ ತಗೊಂಡು ಹೋಗ್ತೀನಿ, ಇವರು ಒಂಚೂರು ವಿಜುವಲ್ ಮಾಡ್ಕೊಳ್ಳಿ ಅಂತ ಅಂದರು. ವಿಜುವಲ್ ಮಾಡ್ಕೊಳ್ಳೋಕ್ಕೆ ಮೇಯ್ನಾಗಿ ಅದರೊಳಗೆ ಕ್ಯಾಸೆಟೇ ಇಲ್ಲ ಕ್ಯಾಮ್ರಾದಲ್ಲಿ. ಎಲ್ಲ ತೆಗ್ದಿಟ್ಟಿರ್ತೀವಿ ನಮ್ಮ ಮನೇಲಿ, ಬ್ಯಾಗಲ್ಲಿ ಬರೀ ಕ್ಯಾಮ್ರಾ ಎತ್ಕೊಂಡು ಹೋಗ್ತೀವಿ. ಈ ಥರ ಪ್ರಾಬ್ಲಮ್ ಆಗುತ್ತೆ. ಅದ್ರ ಜೊತೆಗೆ ಈ ಜಾಪ್ಲಾಪುರದೊಂದು ಇನ್ಸಿಡೆಂಟಲ್ಲಿ ಬೆಳಗ್ಗೆನೇ ನಮಗೆ ವೇಣುಕುಮಾರ್ ಕರ್ಕೊಂಡು ಹೋದ್ರು, ಬನ್ನಿ ಒಂಚೂರು ಹೋಗಿ ಬಂದುಬಿಡೋಣ ಅಂತ. ಏನಾಗಿದೆ ಅಂತ ಗೊತ್ತಿಲ್ಲ. ಇವತ್ತು ಯಾವುದೇ ಮಾಧ್ಯಮ ತಗೊಳ್ಳಿ, ಯಾವುದೇ ಪತ್ರಿಕೆ ತಗೊಳ್ಳಿ, ಅಲ್ಲಿ ಚಿತ್ರ ಅಥವಾ ವಿಜುವಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಇಲ್ಲ ಅಂದರೆ ಅದು ನೇರವಾಗಿ ನೋಡೋಂಥ ವೀಕ್ಷಕರಿಗೆ ಅದು ಮನಸ್ಸನ್ನು ತಟ್ಟೋದೇ ಇಲ್ಲ. ಆ ಮಟ್ಟಕ್ಕೆ ಇವತ್ತು ವಿಜುವಲೈಸೇಷನ್ ಆಗಿದೆ. ಇದರ ಇತಿಹಾಸವನ್ನು ಆಲ್ರೆಡಿ ನಮ್ಮೆಲ್ಲರೂ ಕೂಡ ಹೇಳಿದ್ದಾರೆ. ಆದರೆ ಒಂದು ನಾವು ಇವತ್ತು ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಅಂಗವಾಗಿ ನಾವೆಲ್ಲರನ್ನೂ ಕೂಡ ಖಂಡಿತ ಜ್ಞಾಪಿಸ್ಕೋಬೇಕು. ಒಂದು 20-25 ವರ್ಷದ ಹಿಂದೆ ಅತೀಕ್ ಅವರು, ನಟರಾಜ್ ಅವರ ಒಂದು ಸೇವೆ ಶ್ಲಾಘನೀಯ. ಅದ್ರ ಜೊತೆಗೆ ನಮ್ಮ ಜ್ಞಾನೇಶ್ವರ, ಇತ್ತೀಚಿನ ಮಿತ್ರರು ತಮ್ಮದೇ ಆದ ಶೈಲಿಯಲ್ಲಿ ಟೆಕ್ನಾಲಜಿ ಏನು ಫಾಸ್ಟ್ ಆಗಿದೋ ಅದೇ ಥರ ಹೊಂದಾಣಿಕೆ ಮಾಡಿಕೊಂಡು ಮಾಡ್ತಾಯಿದ್ರು. ಆಗ ಹಿಂದೆ ಇದ್ದಂಥ ಒಂದು ಸ್ಥಿತಿ ತುಂಬ ಶೋಚನೀಯವಾಗಿತ್ತು. ಆವಾಗಲೂ ಕೂಡ ಅವರು ಈ ನಮ್ಮ ಅತೀಕ್ ಅವರು, ನಾವು ಕೇಬಲ್ ಟಿ ವಿ ಸುದ್ದಿವಾಹಿನಿ, ಈಗ ನಮ್ಮ ಪ್ರಮೋಸ್ತರು ಇಲ್ಲ ಇದ್ದಾರೆ, ಅವ್ರಿಗಿಂತ ಮುಂಚೆ ಏನೋ ಅಮೋಘ ವಾಹಿನಿಯಲ್ಲಿ ಸ್ಥಳೀಯ ವಾಹಿನಿಯೂ ಕೂಡ ಸುದ್ದಿಯನ್ನು ಮಾಡ್ಬೋದು ಅಂತ ತೋರಿಸ್ಕೊಟ್ಟರು ಅವರು. ಆದರೆ ಅದು ಇನ್ನೇನು ಶ್ರೀರಾಮ್ ಸಂಗೀತ್ ಪ್ಲಸ್ ಅಂತ ಇತ್ತು. ಅವಾಗ ಸುದ್ದಿ ಮಾಡ್ತಿರ್ಲಿಲ್ಲ. ನಾವು ಏನು ನಡೆಯುತ್ತೆ ಅದನ್ನು ಹೋಗಿ ರೆಕಾರ್ಡ್ ಮಾಡ್ಕೊಂಬರೋದು ಆಗ್ತದೆ ಅಷ್ಟೇ. ಹಾಗೆ ಯಾವುದೇ ಚಾನಲ್ ಇರಲಿಲ್ಲ. ಇದುವರೆಗೂ ಬರೀ ನಾವು ಇದು ಮಾಧ್ಯಮಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲಿ ಏನು ಫೋಟೋಗ್ರಫಿ ಇತ್ತು ಏನು ಅಂತ ಹೇಳ್ತೀವಿ. ಆದರೆ ಫೋಟೋಗ್ರಫಿ ಇರೋದು ಬರೀ ಅದಕ್ಕೆ ಸೀಮಿತವಾಗಿಲ್ಲ, ಒಂದು ಮೆಮೊರಿ. ಅದು ಹಿಂಗೆ ಅಂತಂದರೆ ಏನೋ ಒಂದು ಮದುವೆ ಆಗಿರೋದು ಒಂದು ಮೆಮೊರಿ ಇದೆ. ಹಿಂದೆ ಯಾರೋ ಈಗ ಇದು ರಾಜೀವ್ ಗಾಂಧಿದು ಒಂದು ಹತ್ಯೆ ಆಯಿತು, ಅದು ಮೆಮೊರಿ ಯಾವ ರೀತಿ ಆಯಿತು ಇನ್ಸಿಡೆಂಟಲ್ಲಿ ಅನ್ನೋದು. ಅವ್ನು ಒಂದು ಇಂದಿರಾ ಗಾಂಧಿ ಹತ್ಯೆ ಆಗುತ್ತೆ, ಅದು ಈಗ ನಾವು ಇದಕ್ಕೆ ಹೋಗಿದ್ದು MCFಗೆ ಅದನ್ನು ನೋಡೋಕ್ಕೆ, ಯಾವುದು ಇಂದಿರಾ ಗಾಂಧಿ ಅವ್ರದ್ದು ಅವರು ಅಂತ್ಯಕ್ರಿಯೆ ಆಯಿತು, ಅದನ್ನು ನೋಡೋಕ್ಕೆ ಅಲ್ಲಿಗೆ ಹೋಗಿದ್ದು. ಅಂದರೆ ಆ ಪಿಕ್ಚರ್ ನಮ್ಮ ಕಣ್ಮಂದು ಬಂದಾಗ ಈ ಥರ ಆಗಿರ್ಬೋದು ಇನ್ಸಿಡೆಂಟು, ಆ ಥರದ್ದು ಅವ್ರು ಹೆಂಗಿದ್ರು. ಬರೀ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅದು ಇನ್ ಜನರಲ್ ಎಲ್ಲಕ್ಕೂ ಇದಾಗಿದೆ. ಹಿಂದೆ ಹಾಸನದಲ್ಲಿ 3 ಸ್ಟುಡಿಯೋಗಳಿತ್ತು.
ಒಂದು ಐಡಿಯಲ್ ಫೋಟೋ ಸ್ಟುಡಿಯೋ, ಇನ್ನು ಸ್ಟಾಂಪ್ ಸ್ಟುಡಿಯೋ, ಇನ್ನು ಮೂರ್ತಿ ಸ್ಟುಡಿಯೋ. ಆ 3 ಸ್ಟುಡಿಯೋದಲ್ಲಿ ಹೈಯೆಸ್ಟ್. ಅತಿಯಾದ ಶೀತ ಗಾಳಿ ಸಹಿತ ಮಳೆಯಿಂದ ಕಾಫಿ ತೋಟಗಳಲ್ಲಿ ಹಾನಿಯಾಗಿದ್ದು ಕೂಡಲೇ ಸರ್ಕಾರ ಧಾವಿಸಿ ಸಹಾಯಧನ ಕೊಡಬೇಕಾಗಿ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ಉಪಾಧ್ಯಕ್ಷ ಬಿಎಂ ನಾಗರಾಜ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಕಾಫಿ ಬೆಳೆಯುವ ಹಾಸನ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ 2025ರ ಮೇ ಮತ್ತು ಜೂನ್ ತಿಂಗಳಿನಲ್ಲಿ ನಿರಂತರವಾಗಿ ಸುರಿದ ಅತಿಯಾದ ಮಳೆಯಿಂದ ಕಾಫಿ ತೋಟದಲ್ಲಿ ಅಪಾರ ಪ್ರಮಾಣದಲ್ಲಿ ಕಾಫಿ ಫಸಲು ನಷ್ಟ ಉಂಟಾಗಿದ್ದು, ಇದರ ಬಗ್ಗೆ ಕಾಫಿ ಮಂಡಳಿ ಅಧಿಕಾರಿಗಳು ಸಮೀಕ್ಷೆ ನಡೆಸಿ ವರದಿ ನೀಡಿರುತ್ತಾರೆ. ತದನಂತರ ಮಳೆಯು ನಿರಂತರವಾಗಿ ಮುಂದುವರೆದು ಕಳೆದ 1 ವಾರದಿಂದ ಶೀತ ಗಾಳಿ ವಾತಾವರಣದಿಂದ ಕೂಡಿ ಅಪಾರ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿದ್ದು ಕಾಫಿ ಬೆಳೆಗಾರರಿಗೆ ಸಂಕಷ್ಟ ತಂದೊಡ್ಡಿದೆ. ಕಾಫಿ ನಷ್ಟದ ಪ್ರಮಾಣ ಸಮೀಕ್ಷೆ ನಡೆಸಿದ ನಂತರ ನಿರಂತರ ಮಳೆ ಮುಂದುವರಿಯುವಿಕೆಯಿಂದಾಗಿ ಇದೀಗ ಇನ್ನೂ ಹೆಚ್ಚಿನ ಪ್ರಮಾಣದ ಕಾಫಿ ಬೆಳೆಯಲ್ಲಿ ನಷ್ಟ ಉಂಟಾಗಿದೆ ಎಂದರು. ಕಾಫಿ ಜೊತೆಗೆ ಮಲೆನಾಡಿನ ಪ್ರಮುಖ ಬೆಳೆಗಳಾದ ಕಾಳುಮೆಣಸು ಮತ್ತು ಅಡಿಕೆ ಬೆಳೆಯಲ್ಲಿ ತೀವ್ರ ತೆರನಾದ ಕೊಳೆರೋಗ ಕಂಡುಬಂದು ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ. ಜೊತೆಗೆ ಕಾಳುಮೆಣಸು ಬಳ್ಳಿಗಳು ಸಹ ರೋಗಕ್ಕೆ ತುತ್ತಾಗಿವೆ. ಅದರಿಂದ ಸರ್ಕಾರ ಕೂಡಲೇ ಸಂಕಷ್ಟದಲ್ಲಿರುವ ಕಾಫಿ ಬೆಳೆಗಾರರ ನೆರವಿಗೆ ಧಾವಿಸಬೇಕೆಂದು ಒತ್ತಾಯಿಸುತ್ತೇವೆ. ಕಂದಾಯ ಇಲಾಖೆ ಮತ್ತು ಕಾಫಿ ಮಂಡಳಿ ಹಾಗೂ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಅತಿ ಶೀಘ್ರದಲ್ಲಿ ಕಾಫಿ ತೋಟಗಳಿಗೆ ಭೇಟಿ ನೀಡಿ ನಷ್ಟದ ಬಗ್ಗೆ ಜಂಟಿ ಸಮೀಕ್ಷೆ ನಡೆಸಿ ವರದಿ ತಯಾರಿಸಿ ಸರ್ಕಾರಕ್ಕೆ ವರದಿ ನೀಡಿ ಉಂಟಾಗಿರುವ ನಷ್ಟಕ್ಕೆ ಸೂಕ್ತ ಪರಿಹಾರ ದೊರಕಿಸಿಕೊಡಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ. ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಶೀಘ್ರ ಕ್ರಮ ಕೈಗೊಂಡು ಅಧಿಕಾರಿಗಳಿಂದ ವರದಿ ಪಡೆದು ಬೆಳೆಗಾರರಿಗೆ ಉಂಟಾಗಿರುವ ನಷ್ಟಕ್ಕೆ ರಾಷ್ಟ್ರೀಯ ವಿಪತ್ತು ಯೋಜನೆ ಮತ್ತು ರಾಜ್ಯ ವಿಪತ್ತು ಯೋಜನೆಯಿಂದ ಸೂಕ್ತ ಪರಿಹಾರ ದೊರಕಿಸಿಕೊಡಬೇಕಾಗಿ ಮನವಿ ಮಾಡುತ್ತೇವೆ ಎಂದರು. ಮರಗಿಡಗಳ ಆಶ್ರಯದಲ್ಲಿ ಬೆಳೆಯುವ ಕಾಫಿ ತೋಟಗಳಲ್ಲಿ ಮರಗಳ ಎಲೆಗಳಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಭೂಮಿಗೆ ದೊರೆಯುತ್ತಿದ್ದು, ಇದರ ಜೊತೆಗೆ ಕಾಫಿ ತೋಟಗಳಲ್ಲಿ ರಸಗೊಬ್ಬರ ಬಳಕೆ ಅತಿ ಮುಖ್ಯವಾಗಿದೆ. ಕಾಫಿ ತೋಟಗಳಲ್ಲಿ ಸಿಂಪಡಣೆ ಮೂಲಕ ರಸಗೊಬ್ಬರ ಪೂರೈಕೆ ಕಷ್ಟಸಾಧ್ಯವಾಗಿದ್ದು, ಬುಡಕ್ಕೆ ರಸಗೊಬ್ಬರ ಹಾಕೋದು ಅನಿವಾರ್ಯವಾಗಿದೆ. ಇದರಲ್ಲಿ ಬಹುಮುಖ್ಯವಾಗಿ ಯೂರಿಯಾ ಗೊಬ್ಬರವನ್ನು ಸರ್ವೇ ಸಾಮಾನ್ಯವಾಗಿ ಬಳಕೆ ಮಾಡಲಾಗುತ್ತಿದ್ದು, ಈ ಸಾಲಿನಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಎದ್ದು ಕಾಣುತ್ತಿದೆ. ಹಾಗಾಗಿ ಸರ್ಕಾರ ಬೆಳೆಗಾರರ ನೆರವಿಗೆ ಧಾವಿಸಿ ಯೂರಿಯಾ ಗೊಬ್ಬರವನ್ನು ದೊರಕಿಸಿಕೊಡಬೇಕಾಗಿ ಈ ಮೂಲಕ ಒತ್ತಾಯಿಸುತ್ತೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಟಿಪಿ ಸುರೇಂದ್ರ, ಸಂಘಟನಾ ಕಾರ್ಯದರ್ಶಿ ಬಿಜಿ ಯತೀಶ್, ಎಚ್ಡಿಪಿಎ ಅಧ್ಯಕ್ಷ ಎಎಸ್ ಪರಮೇಶ್, ಗೌರವ ಕಾರ್ಯದರ್ಶಿ ಕೆಬಿ ಲೋಹಿತ್, ಗಂಗಾಧರ್, ಲೋಕೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸ್ನೇಹಿತರೆ, ಈ ವರ್ಷ ನಮ್ಮ ಪಶ್ಚಿಮ ಘಟ್ಟದ ಎಲ್ಲ ಬೆಳೆಗಾರರು ಬಹಳ ಸಂಕಷ್ಟದಲ್ಲಿದ್ದೀವಿ. ನಾವು ಪ್ರತಿ ಬಾರಿಗಿಂತ ಒಂದು ಡಿಫ್ರೆಂಟ್ ಟೈಪಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ನಾವು ಪ್ರತಿ ವರ್ಷ ಜನರಲ್ಲಾಗಿ ಬೆಳೆ ನಷ್ಟ ಆಗ್ತಾಯಿದೆ, ಮಳೆ ಆಗ್ತಾಯಿದೆ ಅಂತ ಹೇಳ್ತಾ ಇದ್ವಿ. ಆದರೆ ಜೂನ್ ತಿಂಗಳಲ್ಲಿ ಪ್ರಾರಂಭವಾದ ಮಳೆ ಸುಮಾರು 100 ದಿನಗಳನ್ನು ಪೂರೈಸಿತು. ನಾವು ಸೆಂಚುರಿ ಬಾರಿಸಿದೆ ಅನ್ನೋ ರೀತಿಯಲ್ಲಾಗಿದೆ. ನಾವು ತೋಟಗಳಲ್ಲಿ ಕೆಲಸ ಮಾಡೋದಕ್ಕೂ ಸಾಧ್ಯ ಆಗಿಲ್ಲ. ತೋಟದಲ್ಲಿರ್ತಕ್ಕಂಥ ಕಾಫಿ ಪ್ರತಿನಿತ್ಯ ಶೇಕಡ 1, 2, 3, 5% ಅಷ್ಟು ಗೊತ್ತಾಗದ ರೀತಿಯಲ್ಲಿ ಉದುರ್ತಾ ಇದೆ. ಅದು ಈಗ ಶೇಕಡ 50ಕ್ಕಿಂತ ಹೆಚ್ಚಾಗಿದೆ. ನಾವು ಮೊದಲನೇ ಬಾರಿ ಜೂನ್ ಒಳಗಡೆ ಒಂದು ಬಾರಿ ನಾವು ಪತ್ರಿಕೆಯವರಿಗೆ ಮತ್ತು ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ವಿ. ಈ ವರ್ಷದ ಮಳೆ ಪ್ರಾರಂಭ ಅರ್ಲಿ ಆಗಿದೆ, ಭಾಳ ನಷ್ಟ ಆಗ್ತದೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ರಾಜ್ಯ ಮಟ್ಟದ ಸಂಸ್ಥೆಯಾದ ಜಿಲ್ಲಾ ಕೇಂದ್ರ ಕುರುಹಿನ ಶೆಟ್ಟಿಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಲಿಂಗೇಶ್ವರ ಮತ್ತು ಸೋಮಶೇಖರ್ ನೇತೃತ್ವದ ತಂಡ ಬಹುಮತ ಗಳಿಸಿದೆ. ಹಾಸನ ಜಿಲ್ಲಾ ಕುರುಹಿನ ಶೆಟ್ಟಿಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಮಾತನಾಡಿ, ರಾಜ್ಯ ಮಟ್ಟದ ಸಂಸ್ಥೆಯ 2025ರಿಂದ 2030ರವರೆಗಿನ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣಾ ಫಲಿತಾಂಶ ಘೋಷಣೆಯಾಗಿದೆ. ಲಿಂಗೇಶ್ವರ ಮತ್ತು ಸೋಮಶೇಖರ್ ಅವರ ನೇತೃತ್ವದ ತಂಡ 35 ಸ್ಥಾನಗಳ ಪೈಕಿ 28 ಸ್ಥಾನಗಳಲ್ಲಿ ಜಯಗಳಿಸಿ ಭಾರಿ ಬಹುಮತ ಗಳಿಸಿದೆ ಎಂದರು. ಅದರಲ್ಲಿ ಲಿಂಗೇಶ್ವರ ಅಧ್ಯಕ್ಷರಾಗಿ ನೇರವಾಗಿ ಆಯ್ಕೆಯಾಗಿದ್ದಾರೆ. ಹಾಸನದಲ್ಲಿ ನಡೆದ ಚುನಾವಣೆಯಲ್ಲಿ 8 ಜನ ಸ್ಪರ್ಧೆಗಿಳಿದವರ ಪೈಕಿ ಕೆಸಿ ಕೃಷ್ಣಶೆಟ್ಟಿ ಶೇಕಡ 50ಕ್ಕಿಂತ ಹೆಚ್ಚು ಮತ ಪಡೆದು ಪ್ರಥಮ ಸ್ಥಾನ ಗಳಿಸಿದ್ದು, 2ನೇ ಸ್ಥಾನದಲ್ಲಿ ಕಲ್ಯಾಣ್ ಕುಮಾರ್, 3ನೇ ಸ್ಥಾನದಲ್ಲಿ ವಾಸು ಆಯ್ಕೆಯಾಗಿದ್ದಾರೆ. ಈ ಸಂಬಂಧ ಜಯಶಾಲಿಯಾದ ನಂತರದಲ್ಲಿ ತಮ್ಮ ತಂಡದಿಂದ ಕುರುಹಿನ ಶೆಟ್ಟಿ ಸಮಾಜದ ಒಳಿತಿಗಾಗಿ ಶ್ರಮಿಸುವುದಾಗಿ ತಿಳಿಸಿದ ಕೃಷ್ಣ ಶೆಟ್ಟಿ ಅವರು, ಮುಂದಿನ ದಿನಮಾನದಲ್ಲಿ ಬೆಂಗಳೂರಿನ ಸಾಕಮ್ಮ ಭವನವನ್ನ ಪುನರ್ ನಿರ್ಮಾಣ ಮಾಡುವ ಉದ್ದೇಶ ಹೊಂದಿದೆ. ಅದರೊಂದಿಗೆ ತಳಮಟ್ಟದಿಂದ ಸಮಾಜವನ್ನ ಸಂಘಟಿಸುವ ಮತ್ತು ಸಮಾಜದ ವಿದ್ಯಾರ್ಥಿಗಳಿಗಾಗಿ ಹಾಸ್ಟೆಲ್ ವ್ಯವಸ್ಥೆ, ಸ್ಕಾಲರ್ಶಿಪ್ ಮತ್ತು ಶೈಕ್ಷಣಿಕ ಮಾರ್ಗದರ್ಶನ ನೀಡುವ ಉದ್ದೇಶ ಹೊಂದಲಾಗಿದೆ ಎಂದರು. ಈ ಚುನಾವಣೆಯಲ್ಲಿ ಜಯಭೇರಿ ಬಾರಿಸಲು ಕಾರಣರಾದ ಎಲ್ಲ ಮತದಾರ ಬಂಧುಗಳಿಗೆ ಆಭಾರಿಯಾಗಿದ್ದು ಧನ್ಯವಾದ ತಿಳಿಸಿದರು. ಈ ವೇಳೆ ಜಿಲ್ಲಾ ಕುರುಹಿನ ಶೆಟ್ಟಿ ಸಂಘದ ಪ್ರೇಮಮ್ಮ ಮತ್ತು ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್.
ಕರ್ನಾಟಕ ರಾಜ್ಯ ಕುರುವಿನ ಶೆಟ್ಟಿ ಸಂಘದ ಕುಲ ಬಾಂಧವರುಗಳಿಗೆ ಹಾಸನ ಜಿಲ್ಲಾ ನೇಕಾರ ಕುರುವಿನ ಶೆಟ್ಟಿ ಸಂಘದ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಶೆಟ್ಟಿ ಮಾಡುವ ಅನಂತ ನಮಸ್ಕಾರಗಳು. ಇತ್ತೀಚೆಗೆ ನಡೆದ ಕುರುವಿನ ಶೆಟ್ಟಿ ಕೇಂದ್ರ ಸಂಘದ ಚುನಾವಣೆಯಲ್ಲಿ ಸೋಮಶೇಖರ್ ಹಾಗೂ ಬಿ ಲಿಂಗೇಶ್ವರ ತಂಡಕ್ಕೆ ಅತ್ಯಧಿಕ ಮತಗಳನ್ನು ಕೊಟ್ಟು ಗೆಲ್ಲಿಸಿದ ನಮ್ಮ ಕುಲ ಬಾಂಧವರುಗಳಿಗೆ, ಮತದಾರಗಳಿಗೆ ಹಾಗೂ ನನಗೂ ಸಹ ಅತಿ ಹೆಚ್ಚು ಮತಗಳನ್ನು ನೀಡಿ ಗೆಲ್ಲಿಸಿದ ಎಲ್ಲ ಮತದಾರರು ಸಹ ಈ ಮೂಲಕ ತುಂಬು ಹೃದಯದ ಅನಂತ ಕೋಟಿ ನಮಸ್ಕಾರಗಳನ್ನು ಮಾಡುತ್ತಾ ನಾವು ನಿಮಗೆ ಭರವಸೆ ಕೊಟ್ಟಂತೆ ಕೈಲಾದಷ್ಟು ಸಹ ನಿಮ್ಮ ಭರವಸೆಗಳನ್ನು ಈಡೇರಿಸುವ ಪ್ರಯತ್ನ ಪಡುತ್ತೇವೆ ಅಂತ ನಿಮಗೆ ಹೇಳಲು ಇಷ್ಟಪಡುತ್ತೇನೆ. ಕುರುವಿನ ಶೆಟ್ಟಿ ಕುಲ ಬಾಂಧವರಿಗೆ ಮತ್ತು ವೀಕ್ಷಕರಿಗೆ ನೇಕಾರ ಕುರುವಿನ ಶೆಟ್ಟಿ ಪತ್ತಿನ ಸಹಕಾರ ಸಂಘ ಹಾಸನ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಕೆ.ಸಿ. ಕೃಷ್ಣಶೆಟ್ಟಿಯವರು ಮಾಡುವ ಅನಂತ ನಮಸ್ಕಾರಗಳು. ಕುರುವಿನ ಶೆಟ್ಟಿ ಕೇಂದ್ರ ಸಂಘ ಬೆಂಗಳೂರು ಇದು ಕುರುವಿನ ಶೆಟ್ಟಿ ಸಮಾಜದ ರಾಜ್ಯ ಮಟ್ಟದ ಸಂಸ್ಥೆಯಾಗಿದೆ. ಇತ್ತೀಚೆಗೆ ಈ ಸಂಸ್ಥೆಗೆ ಚುನಾವಣೆ ನಡೆದಿದೆ. 2025-30 ಅವಧಿಗೆ ಚುನಾವಣೆ ನಡೆದಿದ್ದು ಫಲಿತಾಂಶ ಕೂಡ ಘೋಷಣೆಯಾಗಿದೆ. ಶ್ರೀ ಲಿಂಗೇಶ್ವರ್ ಮತ್ತು ಸೋಮಶೇಖರ್ ಅವರ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಲಾಗಿತ್ತು. ಈ ತಂಡದಲ್ಲಿ 35 ಸ್ಥಾನಗಳ ಪೈಕಿ 28 ಸ್ಥಾನಗಳನ್ನು ಗಳಿಸಿ ಪ್ರಚಂಡ ಬಹುಮತವನ್ನು ನಾವು ಪಡ್ಕೊಂಡಿದ್ದೇವೆ. ಇದಕ್ಕೆ ಕಾರಣಭೂತ ಅಂತಂದರೆ ನೀವುಗಳು ಮತದಾನ ಮಾಡಿದಂಥ ನಮ್ಮ ಕುಲ ಬಾಂಧವರು, ಅವರ ಪ್ರೋತ್ಸಾಹ, ಬೆಂಬಲ ಮತ್ತು ಮತದಾನ ಇದೇ ಕಾರಣವಾಗಿದೆ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಮ್ಮ ತಂಡದ ವತಿಯಿಂದ ಅತ್ಯಂತ ಆಭಾರಿಯಾಗಿದ್ದೇವೆ. ನಿಮಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು. ನೇಕಾರ ಕುರುವಿನ ಶೆಟ್ಟಿ ಜನಾಂಗದ ಎಲ್ಲ ಮತಬಾಂಧವರಿಗೆ ಪ್ರೇಮಮ್ಮ ಮಾಡುವ ಅನಂತ ನಮಸ್ಕಾರಗಳು. ನಾನು ನೇಕಾರ ಕುರುವಿನ ಶೆಟ್ಟಿ ಮಹಿಳಾ ಸಂಘದ ಅಧ್ಯಕ್ಷರಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀನಿ. ರಾಜಕೀಯವಾಗಿಯೂ ನಾನು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಇದೆಲ್ಲ ಗುರುತು ಮಾಡಿ ನಮ್ಮ ಕೇಂದ್ರ ಸಂಘದ ಅಲ್ಲಿ ಚುನಾವಣೆಯನ್ನು 2025ರಿಂದ 30ರವರೆಗೂ ಚುನಾವಣೆಗೆ ಹೋದು. ಅಲ್ಲಿ ಬಿ ಲಿಂಗೇಶ್ವರ ಹಾಗೂ ಸೋಮಣ್ಣವರ ಒಂದು ಟೀಮು, ಎಲ್ಲ ಒಂದು ನಾಯಕತ್ವ ಇರೋಂಥ ಒಂದು ಟೀಮು. ಆ ಟೀಮನ್ನು ಎಲ್ಲ ಮತದಾರರು. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸುರವರು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ವ್ಯಕ್ತಿತ್ವ. ಅವರು 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಎಂದು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದ ತಹಸೀಲ್ದಾರ್ ಎಚ್ ಮಲ್ಲಿಕಾರ್ಜುನ್ ಪ್ರತಿಪಾದಿಸಿದರು. ಸಮಾಜದ ಕನಸನ್ನ ಕಂಡಂತಹ ಇವರು ಹಿಂದುಳಿದ ವರ್ಗಗಳ ಮತ್ತು ಬಡವರ ಏಳಿಗೆಗಾಗಿ ಅವರು ಮಾಡಿದ ಕಾರ್ಯಗಳು ಇಂದಿಗೂ ಸ್ಮರಣೀಯವಾಗಿದೆ ಎಂದು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದ ತಹಸೀಲ್ದಾರ್ ಎಚ್ ಮಲ್ಲಿಕಾರ್ಜುನ್ ತಿಳಿಸಿದರು. ವಿಶೇಷ ಭಾಷಣಕಾರರಾಗಿ ಆಗಮಿಸಿದ್ದ ಡಾ ಶಾಂತಾ ಅತ್ತಿ ಮಾತನಾಡಿ, ದೇವರಾಜ ಅರಸುರವರು ಆಗಸ್ಟ್ 20, 1915ರಂದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿಯಲ್ಲಿ ಜನಿಸಿದ್ರು. ಮೈಸೂರು ವಿಶ್ವವಿದ್ಯಾಲಯದಿಂದ ವಿಜ್ಞಾನ ಪದವಿ ಪಡೆದ ನಂತರ ತಮ್ಮ ಹಳ್ಳಿಗೆ ಹಿಂತಿರುಗಿ ಕೃಷಿಯಲ್ಲಿ ತೊಡಗಿಕೊಂಡರು. ಇದೇ ಸಮಯದಲ್ಲಿ ಅವರು ರಾಜಕೀಯದಲ್ಲಿ ಆಸಕ್ತಿ ಬೆಳೆಸಿಕೊಂಡರು. ರಾಜಕೀಯ ಪ್ರವೇಶವನ್ನ 1952ರಲ್ಲಿ ಮೊದಲ ಬಾರಿಗೆ ಮೈಸೂರು ರಾಜ್ಯದ ಶಾಸಕರಾಗಿ ಆಯ್ಕೆಯಾದರು. ನಂತರದ ದಿನಗಳಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ವಿವಿಧ ಇಲಾಖೆಗಳಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿ ಆಡಳಿತದಲ್ಲಿ ಅನುಭವ ಪಡೆದರು. 1972ರಲ್ಲಿ ಅವರು ಮೊದಲ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾದರು. ಈ ಅವಧಿಯಲ್ಲಿ ಅವರು ಕೈಗೊಂಡ ಮಹತ್ವದ ನಿರ್ಧಾರಗಳು ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗೆ ಕಾರಣವಾದವು. ಉಳುವವನೇ ಭೂಮಿಯ ಒಡೆಯ ಎಂಬ ಘೋಷಣೆಯೊಂದಿಗೆ ಅವರು ಕ್ರಾಂತಿಕಾರಕ ಭೂ ಸುಧಾರಣೆ ಕಾಯ್ದೆಯನ್ನ ಜಾರಿಗೆ ತಂದರು. ಇದರಿಂದ ಲಕ್ಷಾಂತರ ಬಡ ಮತ್ತು ಭೂಹೀನ ಕೃಷಿಕರಿಗೆ ಭೂಮಿಯ ಹಕ್ಕು ದೊರೆಯಿತು. ಇದು ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ಸಾಮಾಜಿಕ ಬದಲಾವಣೆಗೆ ಕಾರಣವಾಯಿತು ಎಂದರು. ಅವರ ಸಾಮಾಜಿಕ ನ್ಯಾಯ ಮತ್ತು ಸಮಾಜ ಸುಧಾರಣೆ ಆಶಯಗಳು ಎಂದಿಗೂ ಕರ್ನಾಟಕದ ರಾಜಕೀಯ ಮತ್ತು ಸಾಮಾಜಿಕ ಚಿಂತನೆಗಳ ಮೇಲೆ ಪ್ರಭಾವ ಬೀರುತ್ತಿವೆ. ಅವರನ್ನ ಸಾಮಾಜಿಕ ನ್ಯಾಯದ ಹರಿಕಾರ ಎಂದೇ ಸ್ಮರಿಸಲಾಗುತ್ತದೆ ಎಂದು ತಿಳಿಸಿದರು. ಜಿಲ್ಲಾ ಹಿಂದುಳಿದ ವರ್ಗಗಳ ಮುಖಂಡರಾದ ಡಿ ದೇವರಾಜ್ ಅರಸು ಪ್ರಶಸ್ತಿ ಪುರಸ್ಕೃತ ಬಿಸಿ ಶಂಕರಾಚಾರ್ ಮಾತನಾಡಿ, ಡಿ ದೇವರಾಜ್ ಅರಸುರವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ 8 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದ ಪಾಲಿಗೆ ಸುವರ್ಣ ಯುಗ ಎಂದು ಹೇಳಿದರೆ ತಪ್ಪಾಗಲಾರದು ಎಂದರು. HCN ನ್ಯೂಸ್ ಆಲೂರು. ನಮ್ಮ ಪ್ರಧಾನ ಭಾಷಣಕಾರರು ಈಗಾಗಲೇ ತಂದೆ ಅವರ ವಿಚಾರಗಳನ್ನು ತಮ್ಮ ಮುಂದೆ ಮಂಡಿಸಿದ್ದಾರೆ. ಡಿ ದೇವರಾಜ ಅವರು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪಂಗ ಎಂಬ ಗ್ರಾಮದಲ್ಲಿ ನಾವು ಕೇಳ್ಬೋದು. ಏನು ತುಂಬಾ ಕೆಳಮಟ್ಟದ ಒಂದು ಆರ್ಥಿಕತೆಯಿಂದ ಕೆಳಮಟ್ಟ ಇರೋರಿಗೆ ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಒಂದು ಬಲವನ್ನ ತುಂಬಿದ್ದು ಅಂತಂದ್ರೆ 1960.
ಇದರಲ್ಲಿ ಪಂಚಮರಾಗಿರ್ಬೋದು, ಆದಿ ದ್ರಾವಿಡರಾಗಿರ್ಬೋದು, ಆದಿ ಕರ್ನಾಟಕ ಆಗಿರ್ಬೋದು, ಮತ್ತು ವಾಗಮಣ್ಣ, ಇಂಥ ಇಷ್ಟು ಒಂದು ಸಮುದಾಯಗಳಿಗೆ ಇದರಿಂದ ತುಂಬಾ ಉಪಯೋಗ ಆಗಿದೆ ಅಂದ್ರೆ ಈ ಹಾವನೂರರ ವರದಿ. ಆಮೇಲೆ ಮುಖ್ಯವಾಗಿ ಬಡವರಿಗೆ ಹಲವಾರು ಯೋಜನೆಗಳನ್ನ ಜಾರಿ ತರೋದ್ರಲ್ಲಿ ಮುಖ್ಯವಾದದ್ದು ಒಂದು ನ್ಯಾಯಬೆಲೆ ಅಂಗಡಿ. ಈ ನ್ಯಾಯಬೆಲೆ ಅಂಗಡಿಯ ಮೂಲಕ ಎಲ್ಲ ಬಡವರಿಗೆ ರೇಷನ್ನು ಕಡಿಮೆ ಬೆಲೆ ಸಿಗಬೇಕು, ಮತ್ತೆ ಬಟ್ಟೆ ಕೂಡ ಕಡಿಮೆ. ಪ್ರತಿ ಮಗುವು ಆರೋಗ್ಯಕರ ಜೀವನ ನಡೆಸಲು ಅರ್ಹವಾಗಿದ್ದು, ಮೂಳೆ ಮಜ್ಜೆ ಕಸಿಯ ಲಭ್ಯತೆಯಿಂದ ಥಲಸೆಮಿಯಾ ಒಂದು ಜೀವಿತಾವಧಿಯ ಹೋರಾಟವಾಗಿರಬೇಕಾಗಿಲ್ಲ. ಅರಿವು ಮೂಡಿಸಿ ಭರವಸೆ ಕಳೆದುಕೊಳ್ಳಬೇಡಿ. ವೈದ್ಯಕೀಯ ಚಿಕಿತ್ಸೆಯಿಂದ ಪ್ರತಿ ಮಗುವಿಗೂ ಸಾಮಾನ್ಯ ಜೀವನ ನೀಡಬಹುದೆಂದು ಯಶವಂತಪುರದ ಮಣಿಪಾಲ್ ಆಸ್ಪತ್ರೆ ಪೀಡಿಯಾಟ್ರಿಕ್, ಹೆಮಟಾಲಜಿ, ಅಂಕಾಲಜಿ ಮತ್ತು ಬಿಎಂಟಿ ಸಲಹೆಗಾರರಾದ ಡಾಕ್ಟರ್ ವಿನಯ್ ಮುನಿಕೋಟೆ ವೆಂಕಟೇಶ್ ತಿಳಿಸಿದರು. ಹಾಸನದಲ್ಲಿ ಬುಧವಾರ ಮಾತನಾಡಿ, ಥಲಸೆಮಿಯಾ ಎಂಬುದು ಆನುವಂಶಿಕ ರಕ್ತ ಕಾಯಿಲೆಯಾಗಿದ್ದು, ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 10,000 ಮಕ್ಕಳು ಹುಟ್ಟುವಾಗಲೇ ಥಲಸೆಮಿಯಾ ಹೊಂದಿರುತ್ತಾರೆ. ಸದ್ಯದ ಮಾಹಿತಿ ಪ್ರಕಾರ ಸುಮಾರು 30-40 ದಶಲಕ್ಷ ಜನರು ಈ ರೋಗಕ್ಕೆ ಕಾರಣವಾಗುವ ಜೀನ್ ಅನ್ನು ಹೊಂದಿದ್ದಾರೆ. ಮೂಳೆ ಮಜ್ಜೆ ಕಸಿ ಈ ಕಾಯಿಲೆಗೆ ಒಂದು ಪರಿಣಾಮಕಾರಿ ಚಿಕಿತ್ಸೆಯಾಗಿದೆ. ಆದರೆ ಸಕಾಲಿಕ ರೋಗ ನಿರ್ಣಯ, ಪೋಷಕರ ತಪಾಸಣೆ ಮತ್ತು ಚಿಕಿತ್ಸೆ ಬಗ್ಗೆ ಇನ್ನೂ ಸರಿಯಾದ ಅರಿವಿನ ಕೊರತೆ ಇದೆ. ಈ ಅಂತರವನ್ನು ತುಂಬಲು ಯಶವಂತಪುರದ ಮಣಿಪಾಲ್ ಆಸ್ಪತ್ರೆ ಸಿದ್ದವಿದೆ. ಥಲಸೆಮಿಯಾದಿಂದ ಯಶಸ್ವಿಯಾಗಿ ಗುಣಮುಖರಾದ ಸಾನಿಯಾ ಎಂಬ ಪುಟ್ಟ ಬಾಲಕಿ ಕಥೆಯನ್ನ ಹಂಚಿಕೊಂಡ್ರು. ಥಲಸೆಮಿಯಾ ಹೋರಾಟಗಾರ್ತಿ ಸಾನಿಯಾಳ ಕಥೆ. ಹಾಸನ ಮೂಲದ ಪುಟ್ಟ ಬಾಲಕಿ ಸಾನಿಯಾಳಿಗೆ 4 ತಿಂಗಳಿದ್ದಾಗ ಥಲಸೆಮಿಯಾ ಮೇಜರ್ ಎಂದು ರೋಗ ನಿರ್ಣಯ ಮಾಡಲಾಯಿತು. ಮೊದಲ ವರ್ಷದಲ್ಲಿ ಬದುಕುಳಿಯಲು ಅವಳಿಗೆ ಪ್ರತಿ ಕೆಲವು ವಾರಗಳಿಗೊಮ್ಮೆ ರಕ್ತ ವರ್ಗಾವಣೆ ಬೇಕಿತ್ತು. ಆರ್ಥಿಕವಾಗಿ ಮಧ್ಯಮ ವರ್ಗದವರಾದ ಸಾನಿಯಾಳ ಪೋಷಕರಿಗೆ ಇದು ಬಹಳ ಕಷ್ಟವಾಗಿತ್ತು. ಆದರೆ ಸಮುದಾಯ, ಎನ್ಜಿಒಗಳು ಮತ್ತು ಆಸ್ಪತ್ರೆ ಸಹಾಯದಿಂದ ಅವರು ಮೂಳೆ ಮಜ್ಜೆ ಕಸಿ ಚಿಕಿತ್ಸೆ ಬಗ್ಗೆ ಯೋಚಿಸಲು ಸಾಧ್ಯವಾಯಿತು. ಅದೃಷ್ಟವಶಾತ್ ಸಾನಿಯಾಳ ಅಕ್ಕ ಮೆಹರ್ ಅವರಿಗೆ ಸರಿಯಾದ ಹೊಂದಾಣಿಕೆ ಆಗಿದ್ದಳು. ಕೇವಲ 8 ವರ್ಷದ ಮೆಹರ್ ತನ್ನ ತಂಗಿಗೆ ಸ್ಟೆಮ್ ಸೆಲ್ ದಾನ ಮಾಡಿ ಅವಳ ಜೀವ ಉಳಿಸಿದ್ಲು. ಚಿಕಿತ್ಸೆ ಸಂಕೀರ್ಣವಾಗಿದ್ರೂ ಮಣಿಪಾಲ ಆಸ್ಪತ್ರೆ ವೈದ್ಯಕೀಯ ತಂಡವು ಸಾನಿಯಾಳಿಗೆ 18 ತಿಂಗಳಿದ್ದಾಗ ಯಶಸ್ವಿಯಾಗಿ ಕಸಿಯನ್ನ ನೆರವೇರಿಸಿತು. ಈಗ ಸಾನಿಯಾಳಿಗೆ ರಕ್ತ ವರ್ಗಾವಣೆಯ ಅಗತ್ಯವಿಲ್ಲ. ಅವಳು ಗುಣಮುಖಳಾಗುತ್ತಿದ್ದು ಸಹಜ ಬಾಲ್ಯವನ್ನ ಕಳೆಯುವ ನಿರೀಕ್ಷೆ ಇದೆ. ಸಾನಿಯಾಳ ಕಥೆ ಸಕಾಲಿಕ ರೋಗ ನಿರ್ಣಯ, ಕುಟುಂಬದ ಬೆಂಬಲ ಮತ್ತು ಸುಧಾರಿತ ವೈದ್ಯಕೀಯ ಆರೈಕೆಯಿಂದ ಏನನ್ನು ಸಾಧಿಸಬಹುದೆಂಬುದಕ್ಕೆ ಒಂದು ಉದಾಹರಣೆಯಾಗಿದೆ. ಒಬ್ಬ ಸಹೋದರಿ ತನ್ನ ತಂಗಿಗೆ ಸ್ವಾರ್ಥರಹಿತ ದಾನ ಮಾಡಿ ಅವಳಿಗೆ 2ನೇ ಜೀವ ಕೊಟ್ಟಳು ಎಂದು ಹೇಳಿದರು. HCA ನ್ಯೂಸ್, ಹಾಸನ್. ನಾನು ಮಣಿಪಾಲ್ ಹಾಸ್ಪಿಟಲ್ ಯಶವಂತಪುರಲ್ಲಿ ಕೆಲಸ ಮಾಡ್ತೀನಿ. ಇನ್ನೊಂದು ಮೈನ್ ಮಣಿಪಾಲ್ ಇದೆ, ಮಣಿಪಾಲ್ ಹಾಸ್ಪಿಟಲ್ ಓಲ್ಡ್ ಏರ್ಪೋರ್ಟ್ ರೋಡ್, ಅಲ್ಲೂ ಮಾಡ್ತೀನಿ. ಬಟ್ ಯಶವಂತಪುರ ಇಲ್ಲಿಗೆ ನಮಗೆ ಹಾಸನ್ಗೆ ಹತ್ರ, ಮತ್ತು ಅಲ್ಲಿ ಮೈನ್ ಟೈಮ್. ಸೊ ನಾನು ಯೂಶ್ವಲ್ ಆಗಿ ಟ್ರೀಟ್ ಮಾಡುವಂಥ ಮಕ್ಕಳು ಹೇಗೆ ಅಂದರೆ, ಅವರಿಗೆ ಏನೇ ಬ್ಲಡ್ ಪ್ರಾಬ್ಲಮ್ ಇದ್ದರೆ ಅಥವಾ ಎನಿ ಕ್ಯಾನ್ಸರ್, ಅದರಲ್ಲಿ ಒಂದೊಂದು ಸಲ ಬ್ಲಡ್ ಕ್ಯಾನ್ಸರ್ ಇರ್ಬೋದು, ಒಂದೊಂದು ಸಲ ಬೇರೆ ಟ್ಯೂಮರ್ಸ್ ಆ ಥರ ಇರ್ಬೋದು, ಅದಕ್ಕೆ ಬೇಕಾಗುವಂಥ ವೈದ್ಯಕೀಯ ಚಿಕಿತ್ಸೆ ಅಂದರೆ ಮೆಡಿಕಲ್ ಪಾರ್ಟ್ ಆಫ್ ಇಟ್. ಕೆಲವು ಸಲ ಅದಕ್ಕೆ ಕೆಲವರಿಗೆ ಪೀಡಿಯಾಟ್ರಿಕ್ ಸರ್ಜನ್ ಬೇಕಾಗುತ್ತೆ, ಕೆಲವು ಟ್ಯೂಮರ್ಸ್ ಆಪರೇಷನ್ಗೆ. ಅವಾಗ ನಮ್ಮಲ್ಲಿ ಪೀಡಿಯಾಟ್ರಿಕ್ ಸರ್ಜನ್ ಇರ್ತಾರೆ, ಕೆಲವು ಬ್ರೈನ್ ಟ್ಯೂಮರ್ ಅಂದರೆ ನ್ಯೂರೋ ಸರ್ಜನ್ ಇರ್ತಾರೆ. ಸೊ ಈ ಥರ ಟೀಮಲ್ಲಿ ವರ್ಕ್ ಮಾಡುವಂಥದ್ದು. ಇದು ಬಿಟ್ಟು ಇನ್ನೊಂದು HCA ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕು ಕಚೇರಿ ಮುಂಭಾಗದಲ್ಲಿ ನಾಡೋಜ ಸಾಲುಮರದ ತಿಮ್ಮಕ್ಕನವರು ನೆಟ್ಟು ಬೆಳೆಸಿದ ಮರಗಳನ್ನು ತೆರವು ಮಾಡಿರುವ ತಹಸೀಲ್ದಾರ್ ಅವರನ್ನ ಅಮಾನತು ಮಾಡಬೇಕು ಹಾಗೂ ಈ ವರ್ಷದ ಮೈಸೂರು ದಸರಾ ಉದ್ಘಾಟನೆಯನ್ನ ನಾಡೋಜ ಸಾಲುಮರದ ತಿಮ್ಮಕ್ಕ ಅವರ ಅಮೃತ ಹಸ್ತದಿಂದ ನೆರವೇರಿಸಲು ಸರ್ಕಾರ ಮುಂದಾಗಬೇಕೆಂದು ಮಲೆನಾಡು ರಕ್ಷಣಾ ಸೇನೆ ಜಿಲ್ಲಾಧ್ಯಕ್ಷ BS ದರ್ಶನ್ ಆಗ್ರಹಿಸಿದರು. ಹಾಸನದಲ್ಲಿ ಮಾತನಾಡಿ, ನಾಡೋಜ ಸಾಲುಮರದ ತಿಮ್ಮಕ್ಕ ಅವರು ಪದ್ಮಶ್ರೀ ಪುರಸ್ಕೃತರು ಮತ್ತು ಪರಿಸರ ರಾಯಭಾರಿ, ಕ್ಯಾಬಿನೆಟ್ ದರ್ಜೆ, ಕರ್ನಾಟಕ ಸರ್ಕಾರ. ಇವರು ಪರಿಸರ ಪ್ರೇಮದ ಬಗ್ಗೆ ವಿಶ್ವವಿಖ್ಯಾತಿ ಪಡೆದಿದ್ದು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 2018-19ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲಿ ಸಾಲುಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನವನ್ನ ಘೋಷಣೆ ಮಾಡಿ ಅನುಷ್ಠಾನಗೊಳಿಸುವ ಮೂಲಕ ಸಾಲುಮರದ ತಿಮ್ಮಕ್ಕನವರಿಗೆ ಬಹುದೊಡ್ಡ ಗೌರವ ಸಲ್ಲಿಸಲಾಗಿದೆ. ಮಹಾನ್ ವೃಕ್ಷ ಮಾತೆ ತಮ್ಮದೇ ಊರಿನ ತಾಲೂಕು ಕಚೇರಿ ಮುಂಭಾಗದಲ್ಲಿ ಹಲವಾರು ವರ್ಷಗಳಿಂದ ಮರಗಳನ್ನು ನೆಟ್ಟು ಪೋಷಿಸಿದ್ದು, ಇದೇ 2 ವರ್ಷಗಳ ಹಿಂದೆ ಹೋಗಿದ್ದ ಗಿಡಗಳನ್ನು ತೆಗೆದು ಮತ್ತೆ ಹೊಸ ಸಸಿಗಳನ್ನು ನೆಟ್ಟು ಜನರಿಗೆ ನೆರಳು ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ದೊರೆಯುವ ಉದ್ದೇಶದಿಂದ ಗಿಡಗಳನ್ನು ಪೋಷಿಸುತ್ತಿದ್ರು. ಆದರೆ ಕೆಲವು ದಿನಗಳ ಹಿಂದೆ ಬೇಲೂರಿನ ತಹಸೀಲ್ದಾರ್ ಅವರು ಇಂತಹ ಮಹಾನ್ ವೃಕ್ಷಮಾತೆ ನೆಟ್ಟಿದ್ದ ಗಿಡಗಳನ್ನು ಏಕಾಏಕಿ ತೆರವುಗೊಳಿಸಿ ವೃಕ್ಷಮಾತೆ ಮನಸ್ಸಿಗೆ ಮತ್ತು ಪ್ರಕೃತಿಗೆ ತುಂಬಲಾರದ ನಷ್ಟ ಮಾಡಿದ್ದಾರೆ ಎಂದರು.
ಈ ಬಾರಿಯ ದಸರಾ ಉದ್ಘಾಟನೆಯನ್ನ ಇವರ ಅಮೃತ ಹಸ್ತದಿಂದ ಮಾಡಿಸಿದ್ದಲ್ಲಿ ಮೈಸೂರು ದಸರಾ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬಹುದೊಡ್ಡ ಗೌರವ ನೀಡಿ ನಾಡ ಜನತೆಗೆ ಉತ್ತಮ ಸಂದೇಶ ನೀಡಿದಂತಾಗುತ್ತದೆ ಎಂದು ಈ ಮೂಲಕ ತಿಳಿಸುತ್ತೇನೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಮಲೆನಾಡು ರಕ್ಷಣಾ ಸೇನೆ ಉಪಾಧ್ಯಕ್ಷರಾದ ನಾಗೇಂದ್ರ ಪಟೇಲ್, ಸಂಚಾಲಕ ಯುವರಾಜ್, ಸಹ ಸಂಚಾಲಕರಾದ ರಾಜೇಶ್ ಗೌಡ, ಆನಂದ್, ಸತೀಶ್, ಪರೀಕ್ಷಿತ್ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ. ಕಚೇರಿ ಆವರಣದಲ್ಲಿ ನಾಡೋಜ ಸಾಲುಮರದ ತಿಮ್ಮಕ್ಕನವರು, ಪರಿಸರ ರಾಯಭಾರಿ ಕರ್ನಾಟಕ ಸರ್ಕಾರ, ಇವರು 2011ರಿಂದ ತುಂಬ ಗಿಡಗಳನ್ನು ಆ ಆವರಣದಲ್ಲಿ ನೆಟ್ಟು ಪೋಷಣೆ ಮಾಡಿ ಬೆಳೆಸಿರ್ತಾರೆ. ಅದು ತುಂಬ ದೊಡ್ಡ ಮರಗಳಾಗಿದ್ವು. ಕೆಲವೊಂದು ಗಿಡಗಳು ಹೋಗಿದ್ವು. ಈಗ 1-2 ವರ್ಷದ ಮುಂಚೆ ಅವ್ರ ನೇತೃತ್ವದಲ್ಲೇ ಆ ಗಿಡಗಳನ್ನೆಲ್ಲ ಮತ್ತೆ ಹೊಸ ಗಿಡಗಳನ್ನ ಹಾಕೋಂಥ ಕಾರ್ಯ ಆಗಿತ್ತು. ಆ ಗಿಡಗಳನ್ನ ಈಗೇನು ಅಲ್ಲಿ ತಹಶೀಲ್ದಾರ್ ಇದ್ದಾರೆ, ಏಕಾಏಕಿ ಅವ್ರು ಹಾಕಿದ ಅಷ್ಟೂ ಗಿಡಗಳನ್ನು ಸಹ ತೆರವು ಮಾಡಿರ್ತಾರೆ. ಆ ಒಂದು ವಿಚಾರ ಅಲ್ಲಿ ಸ್ಥಳೀಯರು ಅವರ ದತ್ತು ಮಗಾದ ಉಮೇಶ್ ಅವರಿಗೆ ದೂರವಾಣಿ ಕರೆ ಮುಖಾಂತರ ಮಾಡಿ ತಿಳಿಸಿದಾಗ ಅವರು ಆ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ಆ ಗಿಡ ಮರಗಳನ್ನೆಲ್ಲ ತೆಗೆದಾಕಿರೋದು ಏನಕ್ಕೆ, ಏನು ಉದ್ದೇಶದಿಂದ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಅದನ್ನು ನೀವು ಯಾರು ಕೇಳೋದಕ್ಕೆ ನನ್ನ ಇಷ್ಟ. ಮೂರನೇ ಬಾರಿಗೆ ಹಾಸನದ HDCC ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾದ MA ನಾಗರಾಜ್ ರವರನ್ನ ಬೇಲೂರಿಗೆ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. HDCC ಬ್ಯಾಂಕ್ಗೆ ಅವಿರೋಧವಾಗಿ ಮೂರನೇ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆಯಾದ ನಂತರ ಆಗಮಿಸಿದ ಅವರನ್ನ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸೇತುವೆ ಬಳಿ MA ನಾಗರಾಜ್ ಅವರನ್ನ ಅಭಿಮಾನಿ ಬಳಗ ಮತ್ತು ಸಮಾಜದ ವತಿಯಿಂದ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ನಂತರ ಸ್ವಾಮೀಜಿಗಳ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕೆಂಪೇಗೌಡ ವೃತ್ತದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಅವರ ಅಭಿಮಾನಿಗಳು ಆತ್ಮೀಯವಾಗಿ ಸ್ವಾಗತಿಸಿದ್ರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ HDCC ಬ್ಯಾಂಕ್ ನಿರ್ದೇಶಕ MA ನಾಗರಾಜ್, ನನ್ನ ಮೇಲೆ ಪ್ರೀತಿ ಅಭಿಮಾನ ಇಟ್ಟು ತಾಲೂಕಿನ ಜನತೆ ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ನನಗೆ HDCC ಬ್ಯಾಂಕ್ ನಿರ್ದೇಶಕನನ್ನಾಗಿ ಮಾಡಲು ಎಲ್ಲಾ ಸಹಕಾರ ಕ್ಷೇತ್ರದ ನಿರ್ದೇಶಕರ ಸಹಕಾರದಿಂದ ನಾನು ಮೂರನೇ ಬಾರಿಗೆ ಆಯ್ಕೆಯಾಗಿದ್ದೇನೆ. ನನ್ನ ಸಹಕಾರ ಕ್ಷೇತ್ರದ ಕೆಲಸಗಳಿಗೆ ಸೀಮಿತವಾಗದೆ ನಿಮ್ಮೆಲ್ಲರಿಗೂ ಯಾವುದೇ ಕೆಲಸ ಕಾರ್ಯಗಳಿಗೆ ನಿಮ್ಮ ಜೊತೆ ಸದಾ ಇರುತ್ತೇನೆ. ಸಹಕಾರ ಕ್ಷೇತ್ರದ ಅಧ್ಯಕ್ಷರ ಆಯ್ಕೆ ನಮ್ಮ ವರಿಷ್ಠರ ಆಶೀರ್ವಾದ ಇದ್ರೆ ಅದು ನಮಗೆ ಸಿಗಲಿದೆ. ಇಲ್ಲದಿದ್ರೂ ಸಹ ನಾನು ನಿಮ್ಮ ಜೊತೆ ಒಬ್ಬ ನಿರ್ದೇಶಕನಾಗಿ ನಿಮ್ಮೆಲ್ಲರ ಕೆಲಸ ಕಾರ್ಯಗಳನ್ನು ಮಾಡಲು ಸಿದ್ದನಿದ್ದೇನೆ. ಇಲ್ಲಿ ಯಾವುದೇ ರಾಜಕೀಯ ಮಾಡದೆ ಶಾಸಕರಾಗಿ HK ಸುರೇಶ್ ಅವರ ಸಹಕಾರ ಪಡೆದು ಸಹಕಾರ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಲು ಮುಂದಾಗುತ್ತೇನೆ ಎಂದರು. ನಂತರ ಮಾತನಾಡಿದ ದಬ್ಬೆ ಸಹಕಾರ ಸಂಘದ ಅಧ್ಯಕ್ಷರಾದ ಬಾಣಸವಳ್ಳಿ ಅಶ್ವಥ್ ಹಾಗೂ ಬಿಜೆಪಿ ಮುಖಂಡ JK ಕುಮಾರ್, ಈಗಾಗಲೇ ಮೂರನೇ ಬಾರಿಗೆ ಆಯ್ಕೆಯಾದ MA ನಾಗರಾಜ್ ಅವರನ್ನ ಜಿಲ್ಲಾಧ್ಯಕ್ಷರ ಸ್ಥಾನ ನೀಡುವ ಮೂಲಕ ನಮ್ಮ ತಾಲೂಕಿಗೆ ಆದ್ಯತೆ ನೀಡುವಂತೆ ಮನವಿ ಮಾಡಿದ್ದಲ್ಲದೆ ಅಜಾತ ಶತ್ರು ಎನಿಸಿಕೊಂಡಿರುವ ಇವರಿಗೆ ಈ ಸ್ಥಾನ ನೀಡಿದ್ರೆ ತಾಲೂಕಿಗೆ ಬಹುದೊಡ್ಡ ಕೊಡುಗೆಯಾಗಲಿದೆ ಎಂದರು. ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಬಿ ಗಿರೀಶ್ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಸಹಕಾರ ಬ್ಯಾಂಕ್ 13 ಸ್ಥಾನ ಗೆಲ್ಲುವ ಮೂಲಕ ಒಂದು ಉತ್ತಮ ರೀತಿ ಸಾಧನೆ ಮಾಡಿದೆ. ತಾಲೂಕಿನ 31 ಕೃಷಿ ಪತ್ತಿನ ಸಹಕಾರ ಕ್ಷೇತ್ರದ ಪ್ರತಿನಿಧಿಯಾಗಿ ಈಗಾಗಲೇ ಒಂದು ಅವಧಿಯಲ್ಲಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಇವರಿಗೆ ಪಕ್ಷಾತೀತವಾಗಿ ಎಲ್ಲರೂ ಸಹ ಬೆಂಬಲಿಸಿದ್ದು, ಇಂತಹ ಪ್ರಾಮಾಣಿಕ ವ್ಯಕ್ತಿಗೆ ನಾಯಕರು ಅಧ್ಯಕ್ಷ ಸ್ಥಾನ ನೀಡಿದ್ರೆ ರೈತ ಕುಟುಂಬದಲ್ಲಿರುವ ಇವರಿಗೆ ಅವರ ಕಷ್ಟ ಸಮಸ್ಯೆಗಳಿಗೆ ಸ್ಪಂದಿಸಲು ಸಹಕಾರಿಯಾಗುತ್ತದೆ. ಅಲ್ಲದೆ ಕೆಸಿಸಿ ಸಾಲವನ್ನ ಅತಿ ಹೆಚ್ಚಿನ ರೀತಿ ತಾಲೂಕಿನ ರೈತರಿಗೆ ಕೊಡಿಸುವ ಮೂಲಕ ನೆರವಾಗುತ್ತಾರೆ. ಅದರಿಂದ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷ ಸ್ಥಾನ ನೀಡಿದ್ರೆ ಅನುಕೂಲವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ವೆಂಕಟೇಶ್, ನವೀನ್, ಮಲ್ಲೇಗೌಡ, ಗುರುಪ್ರಸಾದ್, ಗಿರೀಶ್, ಮಲ್ಲೇಶ್, ಪಟೇಲ್ ನಾಗೇಶ್, ಪ್ರಸಾದ್, ಮೋಹನ್, CH ಮಹೇಶ್, MD ದಿನೇಶ್, ಸತೀಶ್, CM ಪೃಥ್ವಿ, VS ಭೋಜೇಗೌಡ, BB ಶಿವರಾಜ್, ಗಣೇಶ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಬ್ಯಾಂಕ್ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದೆ. ನಾನು ಸುಮಾರು 10 ವರ್ಷದಿಂದ ಈ ತಾಲೂಕಿನ ನಿರ್ದೇಶಕನಾಗಿ ರೈತರ, ದೀನದಲಿತರ, ಕಟ್ಟಕಡೆಯ ರೈತರಿಗೆ ಸಣ್ಣ ಪುಟ್ಟ ಕೆಲಸವನ್ನು ಮಾಡೋದರಲ್ಲಿ ನನ್ನನ್ನು ಗುರುತಿಸಿ 2ನೇ ಬಾರಿ ಹಾಗೂ 3ನೇ ಬಾರಿಗೆ ನಮ್ಮ ಹಾಸನ ಒಳ ಮೀಸಲಾತಿ ವರ್ಗೀಕರಣದಲ್ಲಾಗಿರುವ ಸಣ್ಣ ಪುಟ್ಟ ಲೋಪಗಳನ್ನು ಸರ್ಕಾರ ಪರಿಷ್ಕರಣೆ ಮಾಡಬೇಕು ಹಾಗೂ ನಮಗೆ ಸಣ್ಣ ಸಮಾಧಾನ ಮಾತ್ರ ಆಗಿದೆ ಎಂದು ಮಾದಿಗ ದಂಡೋರ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ TR ವಿಜಯಕುಮಾರ್ ಹೇಳಿದ್ದಾರೆ. ಹಾಸನದಲ್ಲಿ ಬುಧವಾರ ಮಾತನಾಡಿ, ಕಳೆದ 32 ವರ್ಷಗಳಿಂದ ಒಳ ಮೀಸಲಾತಿ ವಿಚಾರವಾಗಿ ನಡೆಯುತ್ತಿರುವ ಹೋರಾಟಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಾರ್ಕಿಕ ಅಂತ್ಯದತ್ತ ಕೊಂಡೊಯ್ದಿದೆ. ಒಳ ಮೀಸಲಾತಿ ವರ್ಗೀಕರಣವನ್ನ ಕಳೆದ 1 ದಿನಗಳ ಹಿಂದೆ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ತಂದು ಅಪ್ರೂವಲ್ ತರಲಾಗಿದೆ. ನಮಗೆ ಗೊಂದಲವಿದ್ರೂ ಸ್ವಾಗತ ಮಾಡ್ತೇವೆ. ಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಎಲ್ಲಾ ಸದಸ್ಯರುಗಳ ಒಂದಷ್ಟು ಗೊಂದಲ ಗೂಡಾಗಿದ್ರೂ ಕೂಡ ಚರ್ಚೆ ಮಾಡಿದ್ರೂ ಅದರ ಪ್ರತಿಗಳು ನಮಗೆ ಇನ್ನೂ ಲಭ್ಯವಾಗಿಲ್ಲ. ಮೀಸಲಾತಿ ವರ್ಗೀಕರಣ ಮಾಡೋ ಮೂಲಕ ನ್ಯಾಯ ಒದಗಿಸಿದೆ. ಇದಕ್ಕೆ ಸಮುದಾಯದ ಎಲ್ಲ ಮುಖಂಡರು ಧನ್ಯವಾದ ತಿಳಿಸಲಾಗುವುದು ಎಂದರು. ಪರಿಶಿಷ್ಟ ಜಾತಿಯ ಸಮಾನ ಜಾತಿ ಜನಾಂಗವನ್ನ ಸಮಾನ ಗುಂಪಿಗೆ ಸೇರಿಸಬೇಕೆಂಬ ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಪರಿಶಿಷ್ಟ ಜಾತಿಗಳಲ್ಲಿರುವ ಸಣ್ಣ ಪುಟ್ಟ ಸಮುದಾಯವನ್ನ ಹಾಗೂ ಆರ್ಥಿಕವಾಗಿ ಅತಿ ಹಿಂದುಳಿದ ಸಮುದಾಯವನ್ನ ಒಂದು ಗುಂಪಿಗೆ ಸೇರಿಸಬೇಕೆಂಬ ಉದ್ದೇಶದಿಂದ
ಪ್ರವರ್ಗ ಎಗೆ ಸೇರಿಸಿ ಮಾದಿಗ ಸಮುದಾಯ ಪ್ರವರ್ಗ ಬಿಗೆ ಸೇರಿಸಿ ನ್ಯಾಯ ಒದಗಿಸಬೇಕು. ಜೊತೆಗೆ ಅಲೆಮಾರಿ ಸಮುದಾಯವನ್ನು ಪ್ರವರ್ಗ ಬಿಯಿಂದ ತೆಗೆದುಹಾಕಿ ಅನ್ಯಾಯ ಮಾಡಿದೆ. ಇದರ ಬಗ್ಗೆಯೂ ಪುನರ್ ಪರಿಶೀಲನೆ ಮಾಡಬೇಕೆಂದು ಒತ್ತಾಯಿಸಿದರು. ಹೊಟ್ಟೆ ತುಂಬಿದವರು ಹೊಟ್ಟೆ ಹಸಿವಿರುವವರಿಗೆ ಕೊಡಬೇಕು ಎಂಬುದು ಸುಪ್ರೀಂ ಕೋರ್ಟ್ನ ಆಶಯ. ನಿನ್ನೆ ದಿವಸ ನಮಗೆ ಅನ್ಯಾಯವಾಗಿದೆ. ಮಾದಿಗ ದಂಡೋರ ಪ್ರವರ್ಗ ಬಿಯಲ್ಲಿ ಇರೋದನ್ನ ತೆಗೆದುಹಾಕಿದ್ದಾರೆ. ಸರ್ಕಾರವು ನಮ್ಮ ಹೋರಾಟವನ್ನ ತುಂಬಾ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗಿತ್ತು. ಗುಂಪಿನಿಂದ ತೆಗೆದುಹಾಕಿರೋದಕ್ಕೆ ನಮಗೆ ನೋವಾಗಿದ್ರೂ ಸಣ್ಣ ಸಮಾಧಾನ ಮಾತ್ರ ಆಗಿದೆ ಎಂದು ಹೇಳಿ ದಯಮಾಡಿ ಪುರಸ್ಕರಣೆ ಮಾಡುವಂತೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ದಂಡೋರ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಜಾವಗಲ್ ಇಂದ್ರೇಶ್, ಜಿಲ್ಲಾಧ್ಯಕ್ಷ ರವೀಶ್ ಬಸವಾಪುರ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರೇ, ಕಳೆದ 32 ವರ್ಷಗಳಿಂದಲೂ ಕೂಡ ಒಳ ಮೀಸಲಾತಿ ವಿಚಾರವಾಗಿ ತಾವು ಕೂಡ ಸಾಕಷ್ಟು ಪತ್ರಿಕೆಯಲ್ಲಿ ಬರೆದು ತಾವು ಕೂಡ ಸಾಕಾಗಿದ್ರಿ. ಆದರೆ ನಮ್ಮ ಹೋರಾಟಕ್ಕಿಂತ ನಿಮ್ಮ ಬೆಂಬಲ ಬಹಳ ಇತ್ತು ಅಂತಕ್ಕಂಥದ್ದನ್ನು ನಮಗೆ ಧ್ವನಿ ಇಲ್ದವ್ರು ನಾವು ನಿಜವಾಗಿ ಏನಾದ್ರು ಧ್ವನಿ ಕೊಟ್ಟಿದ್ರೆ ಅದು ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮ ಮತ್ತು ನೀವು. ಹಾಗಾಗಿ ಮೊದಲನೇದಾಗಿ ನಾವು ನಿಮಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ. ಮುಂದುವರೆದು ಈಗಾಗಲೇ ಒಳ ಮೀಸಲಾತಿ ವರ್ಗೀಕರಣವನ್ನು ನಿನ್ನೆ ದಿವಸ ಕ್ಯಾಬಿನೆಟ್ನಲ್ಲಿ ಇವತ್ತು ಚರ್ಚೆ ಮಾಡಿ ಅಪ್ರೂವ್ ಮಾಡಿದ್ದಾರೆ. ನಮಗೆ ಒಂದು ಗೊಂದಲ ಕೂಡ ಇದೆ, ಆದರೂ ಕೂಡ ಸ್ವಾಗತವನ್ನು ಮಾಡ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಎಲ್ಲ ಸದಸ್ಯರು ಒಂದಷ್ಟು ಗೊಂದಲಗೂಡಾಗಿದ್ದರೂ ಕೂಡ ಒಂದಷ್ಟು ಚರ್ಚೆ ಮಾಡಿದರೆ ಅದರ ಪ್ರತಿಗಳು ಇನ್ನೂ ಕೂಡ ನಮಗೆ ಲಭ್ಯ ಆಗಿಲ್ಲ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಆಗಸ್ಟ್ 22ರಂದು ಶುಕ್ರವಾರ ಬೆಳಗ್ಗೆ 9ರಿಂದ ಮಧ್ಯಾಹ್ನ 3 ಗಂಟೆವರೆಗೂ ರಕ್ತದಾನ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಶಂಕರಿಪುರಂ ಸೇವಾ ಕೇಂದ್ರದ ಬ್ರಹ್ಮಕುಮಾರೀಸ್ BK ಶ್ವೇತಾ ತಿಳಿಸಿದರು. ಹಾಸನದಲ್ಲಿ ಬುಧವಾರ ಮಾತನಾಡಿ, ಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ಆಗಸ್ಟ್ 25 ವಿಶ್ವ ಸಹೋದರತ್ವ ದಿನಾಚರಣೆ ವೇಳೆ ಮತ್ತು ನಮ್ಮ ಸಂಸ್ಥೆಯ ಪೂರ್ವ ಆಡಳಿತಾಧಿಕಾರಿ ಪ್ರಕಾಶ ಮಣಿಯವರ 18ನೇ ಪುಣ್ಯ ಸ್ಮರಣೆ ಅಂಗವಾಗಿ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಈ ಶಿಬಿರ ನೇಪಾಳ ಹಾಗೂ ಭಾರತದಾದ್ಯಂತ ಎಲ್ಲಾ ಕಡೆ ನಡೆಯುತ್ತಿದೆ ಎಂದರು. ರಕ್ತಕ್ಕೆ ಬದಲಾಗಿ ಪರ್ಯಾಯ ವಸ್ತು ಯಾವುದೂ ಇಲ್ಲ. ರಕ್ತದಾನದ ಅವಶ್ಯಕತೆ ಬಹಳಷ್ಟಿದೆ. ರಕ್ತದಾನಕ್ಕೆ ನಾವು ಜೀವದಾನ ಮತ್ತು ಮಹಾಪುಣ್ಯ ಎಂದು ಹೇಳ್ತೇವೆ. ರಕ್ತದಾನ ಎಂಬುದು ಮನುಷ್ಯನಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲದ ಅಮೂಲ್ಯ ಉಡುಗೊರೆ. 18ಕ್ಕೆ ಮೇಲ್ಪಟ್ಟವರು ರಕ್ತದಾನ ಮಾಡಬಹುದು. ಈ ರಕ್ತದಾನ ಶಿಬಿರ ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಆಗಸ್ಟ್ 22ರಂದು ಶುಕ್ರವಾರ ಬೆಳಗ್ಗೆ 9ರಿಂದ ಮಧ್ಯಾಹ್ನ 3 ಗಂಟೆವರೆಗೂ ಏರ್ಪಡಿಸಲಾಗಿದೆ. ಎಲ್ಲರೂ ರಕ್ತದಾನಕ್ಕೆ ಸಹಕರಿಸಿ ಮಾನವ ಸೇವೆಗೆ ಮುಂದಾಗುವಂತೆ ಕೋರಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ವೀಣಾ, ಡಾಕ್ಟರ್ ಜಯಶ್ರೀ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸಂಸ್ಥೆಯ ಪೂರ್ವ ಆಡಳಿತಾಧಿಕಾರಿಯಾದಂತಹ ದಾದಿ ಪ್ರಕಾಶ್ ಮಣಿಜಿಯವರ 18ನೇ ಪುಣ್ಯ ಸ್ಮರಣೆಯ ಒಂದು ಅಂಗವಾಗಿ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಒಂದು ರಕ್ತದಾನ ಒಂದು ಶಿಬಿರವನ್ನು ಆಯೋಜಿಸಲಾಗಿದೆ. ಹಾಗೆ ಈ ಒಂದು ಶಿಬಿರ ನೇಪಾಳ ಹಾಗೂ ಭಾರತದಾದ್ಯಂತ ಎಲ್ಲ ಕಡೆ ಈ ಶಿಬಿರ ನಡೀತಾ ಇದೆ. ಸೊ ಅದೇ ರೀತಿ ಈ ಒಂದು ಶಿಬಿರ ಇದರ ಅವಶ್ಯಕತೆ ಏನಿದೆ, ರಕ್ತದಾನದ ಅವಶ್ಯಕತೆ, ಏಕೆಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ ರಕ್ತಕ್ಕೆ ಪರ್ಯಾಯ ವಸ್ತು ಯಾವುದೂ ಇಲ್ಲ ಅಂಥೇಳಿ, ಯಾವುದೂ ಆಲ್ಟರ್ನೇಟಿವ್ ಇಲ್ಲ ರಕ್ತ. ಸೊ ಅದರಿಂದ ಈ ರಕ್ತದಾನದ ಅವಶ್ಯಕತೆ ಬಹಳಷ್ಟಿದೆ. ರಕ್ತದಾನಕ್ಕೆ ನಾವು ಜೀವದಾನ ಅಂತ ಹೇಳ್ತೀವಿ, ಮಹಾಪುಣ್ಯ ಅಂತ ಹೇಳ್ತೇವೆ. ಸೊ ಅದೇ ರೀತಿ ಈ ಒಂದು ರಕ್ತದಾನ ಏನಿದೆ ಮನುಷ್ಯನಿಗೆ ನಾವು ನೀಡಬಹುದಂತಹ ಒಂದು ಬೆಲೆ ಕಟ್ಟೋದಕ್ಕೆ ಸಾಧ್ಯವಿಲ್ಲದಂತಹ ಒಂದು ಅಮೂಲ್ಯ ಉಡುಗೊರೆ ಕೂಡ ಆಗಿದೆ.
ಅಂತಾರಾಷ್ಟ್ರೀಯ ಲಯನ್ ಸಂಸ್ಥೆ ಬೇಲೂರು ಶಾಖೆಯವರಿಂದ ರೈತರ ಹಿತಾಸಕ್ತಿಗಾಗಿ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಹಮ್ಮಿಕೊಂಡು ಬೇಲೂರು ತಾಲೂಕಿನ ರಾಯಪುರ ಗ್ರಾಮದಲ್ಲಿ ಆಧುನಿಕ ಕೃಷಿ ಪದ್ಧತಿಗಳ ಕುರಿತು ಕಾರ್ಯಾಗಾರ ಆಯೋಜಿಸಿದ್ದರು. ಈ ಕಾರ್ಯಾಗಾರದಲ್ಲಿ ರೈತರಿಗೆ ಕೃಷಿಯಲ್ಲಿ ಅಳವಡಿಸಿಕೊಳ್ಳಬಹುದಾದ ನೂತನ ತಂತ್ರಜ್ಞಾನಗಳು, ಆಧುನಿಕ ಯಂತ್ರೋಪಕರಣಗಳ ಬಳಕೆ ಮತ್ತು ವಿಜ್ಞಾನಾಧಾರಿತ ವಿಧಾನಗಳ ಮೂಲಕ ಹೆಚ್ಚಿನ ಇಳುವರಿ ಮತ್ತು ಲಾಭವನ್ನು ಪಡೆಯುವ ವಿಧಾನಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಲಾಯಿತು. ವಿಶೇಷವಾಗಿ ಗದ್ದೆಗಳಿಗೆ ಸೂಕ್ತವಾದ ಬಿತ್ತನೆ ವಿಧಾನಗಳು, ನೀರಾವರಿ ತಂತ್ರಜ್ಞಾನ, ಗೊಬ್ಬರದ ಸಮರ್ಪಕ ಬಳಕೆ, ರೋಗ ಕೀಟ ನಿಯಂತ್ರಣದ ನವೀನ ಮಾರ್ಗಗಳು ಹಾಗೂ ಭೂಮಿ ಮೇಲಿನ ಫಲವತ್ತತೆ ಹಾಗೂ ಯಾವ ಮಾದರಿ ಬೆಳೆಗಳನ್ನು ಬೆಳೆಯಬೇಕು ಈ ಬಗ್ಗೆ ರೈತರಿಗೆ ಹೆಚ್ಚಿನ ಮಾಹಿತಿ ಪಡೆಯಲು ಕೃಷಿ ಇಲಾಖೆಯನ್ನ ಸಂಪರ್ಕಿಸಲು ಮುಂತಾದ ವಿಷಯಗಳ ಬಗ್ಗೆ ತಜ್ಞರು ಮಾಹಿತಿ ಹಂಚಿಕೊಂಡರು. ಕಾರ್ಯಾಗಾರದ ನಂತರ ಲಯನ್ ಸಂಸ್ಥೆ ಸದಸ್ಯರು ಸ್ವತಃ ರೈತರೊಂದಿಗೆ ಹೊಲಕ್ಕಿಳಿದು ಭತ್ತದ ಸಸಿ ನಾಟಿ ಮಾಡುವ ಪ್ರಾಯೋಗಿಕ ಪ್ರದರ್ಶನ ನೀಡಿದ್ರು. ಇದರಿಂದ ರೈತರು ಹೊಸ ವಿಧಾನವನ್ನು ನೇರವಾಗಿ ಅನುಸರಿಸುವ ಅನುಭವ ಪಡೆದುಕೊಂಡರು. ಈ ವೇಳೆ ಲಯನ್ ಸಂಸ್ಥೆಯ ಅಧ್ಯಕ್ಷೆ ತಾರಾಮಣಿ ಮಾತನಾಡಿ, ರೈತರು ದೇಶದ ಬೆನ್ನೆಲುಬು, ಅವರ ಶ್ರಮವೇ ಸಮಾಜದ ಆಧಾರ. ರೈತರ ಜೀವನ ಸುಧಾರಿಸಲು ಮತ್ತು ಆರ್ಥಿಕವಾಗಿ ಬಲಪಡಿಸಲು ನಾವು ಸದಾ ಬದ್ಧರಾಗಿದ್ದೇವೆ. ಇದರ ಅಂಗವಾಗಿ ರಾಯಪುರ ಗ್ರಾಮದ ರೈತರಿಗೆ ಉಚಿತವಾಗಿ ಗೊಬ್ಬರ ನೀಡುವ ಭರವಸೆಯನ್ನ ನೀಡುತ್ತೇವೆ. ಅದರಂತೆ ನಾವು ಲಯನ್ ಸೇವಾ ಸಂಸ್ಥೆ ವತಿಯಿಂದ ವಿನೂತನವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದ್ದು, ವಿಶೇಷವಾಗಿ ರೈತರಿಗೆ ಸಂಬಂಧಪಟ್ಟ ಕಾರ್ಯಗಳ ಬಗ್ಗೆ ಇಂದು ನಡೆಸಿಕೊಡುತ್ತಿದ್ದೇವೆ ಎಂದರು. ಗ್ರಾಮದ ರೈತ ಗಿರೀಶ್ ಈ ಬಗ್ಗೆ ಮಾತನಾಡಿ, ಈ ಉಪಕ್ರಮವನ್ನ ಮೆಚ್ಚಿ ಲಯನ್ ಸಂಸ್ಥೆಯ ಈ ಕಾರ್ಯದಿಂದ ನಾವು ಆಧುನಿಕ ಕೃಷಿ ಪದ್ಧತಿಗಳ ಬಗ್ಗೆ ಅರಿವು ಹೊಂದಿದ್ದೇವೆ. ಗದ್ದೆಗಳಲ್ಲಿ ಪ್ರಾಯೋಗಿಕ ತರಬೇತಿ ನೀಡಿರುವುದು ಅತ್ಯಂತ ಉಪಯುಕ್ತವಾಗಿದೆ ಮತ್ತು ಕೃಷಿ ಸಲಕರಣೆಗಳು ಮತ್ತು ಗೊಬ್ಬರವನ್ನ ನೀಡಿದ್ದಾರೆ. ಇಂತಹ ಕಾರ್ಯಕ್ರಮವನ್ನ ಬೇಲೂರಿನ ಎಲ್ಲ ಭಾಗಗಳಲ್ಲೂ ಹಮ್ಮಿಕೊಳ್ಳಬೇಕು ಎಂದರು. ಈ ಸಮಯದಲ್ಲಿ ಲಯನ್ ಸಂಸ್ಥೆ ವತಿಯಿಂದ ರೈತರಾದ ಗಿರೀಶ್ ಅವರನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಲಯನ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಡಾ ಚಂದ್ರಮೌಳಿ, ಪೂವಯ್ಯ, ಸುರೇಶ್, ಕಾರ್ಯದರ್ಶಿ ಲತೀಫ್, ಆದರ್ಶ್, ಪ್ರಶಾಂತ್, ಸ್ವರ್ಣ ಶ್ರೀನಿವಾಸ್, ಜ್ಯೋತಿ ಸುರೇಶ್, ಸ್ಥಳೀಯ ರೈತರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಈ ದಿನ ನಮ್ಮ ಅಂತಾರಾಷ್ಟ್ರೀಯ ಲಯನ್ ಸಂಸ್ಥೆಯಾದ ಲಯನ್ ಸಂಸ್ಥೆಯಿಂದ ರೈತರಿಗೆ ಉಪಯೋಗವಾಗುವಂತಹ ಹೊಸ ಪದ್ಧತಿಯಲ್ಲಿ ಯಾವ ಥರ ಕೃಷಿಯನ್ನು ಮಾಡೋದ್ರಿಂದ ಹೇಗೆ ಹೆಚ್ಚು ಬೆಳಿಬೋದು ಅನ್ನೋದ್ರ ಮಾಹಿತಿಯನ್ನು ನಾವು ಎಲ್ಲ ನಮ್ಮ ಬೇಲೂರು ಲಯನ್ ಸಂಸ್ಥೆಯವರು ಬಂದು ಮಾಹಿತಿಯನ್ನು ನೀಡಿದ್ದೀವಿ. ಹಾಗೆಯೇ ಕೆಲವೊಂದು ಯಂತ್ರೋಪಕರಣಗಳು ಮತ್ತು ಗೊಬ್ಬರ ಇರ್ಬೋದು, ಅದನ್ನು ನಾವು ಇವತ್ತು ಇಲ್ಲಿ ನೀಡೋದ್ರ ಮುಖಾಂತರ ನಾವು ಇದೊಂದು ಅದಲ್ಲದೆ ರೈತ ಬೆನ್ನೆಲುಬು, ಆ ದೇಶದ ಬೆನ್ನೆಲುಬು ಏನಿದೆ, ಇಂಥ ರೈತರಿಗೆ ಸರ್ಕಾರ ಇವತ್ತು ಅವರಿಗೆ ಹೊಸ ಯೋಜನೆಗಳನ್ನು ಅವರಿಗೆ ಉಚಿತವಾಗಿ ಏನಾದರೂ ಕೊಟ್ಟರೆ ದೇಶ ಇನ್ನೂ ಮುಂದೆ ಬರುತ್ತೆ ಅನ್ನೋದು. ರಾಜ್ಯದ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸೂರ್ ಅವರು ಹಿಂದುಳಿದ ವರ್ಗದ ಮಹಾನ್ ನಾಯಕ. ಅವರ ಸಾಮಾಜಿಕ ಕಳಕಳಿ ಬೇರೆ ರಾಜಕೀಯದವರಿಗೆ ಮಾದರಿಯಾಗಿದೆ ಎಂದು ಚನ್ನರಾಯಪಟ್ಟಣ ಪುರಸಭಾ ಅಧ್ಯಕ್ಷ ಸಿಎನ್ ಮೋಹನ್ ಹೇಳಿದರು. ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧ ಆವರಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸೂರ್ ಅವರ 110ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಸಮಾನತೆಯನ್ನ ಸಾರಿ ಶೋಷಿತರಿಗೆ ಶಕ್ತಿ ತುಂಬಿ ಮೇಲೆತ್ತಿದವರು. ಉಳುವವನೇ ಭೂಮಾಲೀಕ, ಭೂ ಸುಧಾರಣೆ ಕಾಯ್ದೆಯ ಅನುಷ್ಠಾನ, ಹಿಂದುಳಿದ ವರ್ಗದ ವಿದ್ಯಾರ್ಥಿ ನಿಲಯಗಳನ್ನು ನಿರ್ಮಿಸಿ ಸಾಧನೆ ಮಾಡಿದವರು, ಧಮನಿತರ ಧ್ವನಿಯಾಗಿ ಮೂಡಿಬಂದವರು. ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ ಅವರ ಕಾಲವನ್ನ ರಾಜ್ಯದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಾಗಿದೆ. ಆರ್ಥಿಕ ಸದೃಢ ಕುಟುಂಬದಿಂದ ಬೆಳೆದು ಬಂದಿರುವ ದೇವರಾಜ್ ಅರಸೂರ್ ಅವರು ಸ್ವತಃ ತಾವೇ ಶೋಷಣೆಗೆ ಒಳಗಾಗಿದ್ರು, ಶೋಷಿತರ ಜೀವನವನ್ನು ಅರಿತು ಅವರ ಕಲ್ಪನೆಗೆ ಜೀವ ತುಂಬಿದವರು ಎಂದರು. ತಹಸೀಲ್ದಾರ್ ಜಿಎಸ್ ಶಂಕರಪ್ಪ ಮಾತನಾಡಿ, ದೇವರಾಜ್ ಅರಸೂರ್ ಅವರು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ದುಡಿದರು. ಕೃಷಿ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆ ಸಲ್ಲಿಸಿದ ಸಾಮಾಜಿಕ ಪರಿವರ್ತನೆಯ ಹರಿಕಾರ, ಶೋಷಿತರ ಧ್ವನಿಯಾಗಿ ಸಮಾಜದಲ್ಲಿ ಕಟ್ಟಕಡೆ ವ್ಯಕ್ತಿಗೂ ಅಧಿಕಾರ ಸಿಗಬೇಕೆಂಬ ದೂರದೃಷ್ಟಿಯ ನೇತಾರ ಎಂದು ತಿಳಿಸಿದರು. ಪುರಸಭೆ ಉಪಾಧ್ಯಕ್ಷೆ ಕವಿತಾ ರಾಜು, ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ಎ ಗಣೇಶ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿಸ್ತರಣಾಧಿಕಾರಿ ರಾಜೇಶ್ ಚೌಹಾಣ್, ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕರಾದ ಅನಂತ್ ಭಾಗವಹಿಸಿದ್ರು. ಪ್ರತಿಭಾವಂತ ಹಿಂದುಳಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. HCN ನ್ಯೂಸ್, ಚನ್ನರಾಯಪಟ್ಟಣ. ಅತ್ಯಂತ ಹೆಸರು ಮಾಡುವಂಥ ಯಾರಾದರೂ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲಿ ಅದಾರ ಅಂತಂದರೆ ಅದು ಶ್ರೀಯುತ ದೇವರಾಜ್ ಅರಸೂರ್ ಸರ್ ಅವರು. ಸೊ ಅವರು ಮುಖ್ಯಮಂತ್ರಿ ಆಗಿ ಕರ್ನಾಟಕ ರಾಜ್ಯದೊಳಗೆ ಏನು ಬ್ರಿಟಿಷ್ ಗೌರ್ಮೆಂಟ್ ನಮ್ಮನ್ನು ಆಳ್ತಾ ಇತ್ತು, ಸ್ವಾತಂತ್ರ್ಯ ಸಿಕ್ಕ ನಂತರ ಹಲವಾರು ಮುಖ್ಯಮಂತ್ರಿಗಳನ್ನು ಈ ಕರ್ನಾಟಕ ಕಾಣುತ್ತೆ. ಅದರಲ್ಲಿ ಅತ್ಯಂತ ಹೆಸರುವಾಸಿ ಮತ್ತು ಹಿಂದುಳಿದ ವರ್ಗಗಳು ಮತ್ತು ಇಡೀ ಕರ್ನಾಟಕದ ಏನು ನಾವು ಕನ್ನಡಿಗರಲ್ಲಿ ನಮ್ಮ ಬಗ್ಗೆ ಅತ್ಯಂತ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅರೆಹಳ್ಳಿಯಲ್ಲಿ ಒಂಟಿ ಕಾಡಾನೆಯಿಂದ ದಾಂಧಲೆ, ಸಂಪೂರ್ಣ ಜಖಮಾದ ಕಾರು, ಭಯಭೀತಿಗೊಂಡ ಮನೆಯೊಳಗಿದ್ದ ನಿವಾಸಿಗಳು.
ಹಾಸನ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಛಾಯಾಗ್ರಾಹಕರ ದಿನಾಚರಣೆ. ತಾಂತ್ರಿಕ ಕ್ಷೇತ್ರದಲ್ಲಿ ಆದ ಬದಲಾವಣೆಗಳಿಂದ ದೃಶ್ಯ ಛಾಯಾಚಿತ್ರಕ್ಕೆ ತನ್ನದೇ ಆದ ಮೌಲ್ಯವಿದೆ. ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಅಭಿಪ್ರಾಯ. ಸತತ ಮಳೆಯಿಂದ ಕಾಫಿ ತೋಟಗಳಿಗೆ ಹಾನಿ, ಸಂಕಷ್ಟದಲ್ಲಿರುವ ಕಾಫಿ ಬೆಳೆಗಾರರು ಸೂಕ್ತ ಪರಿಹಾರಕ್ಕೆ ಬಿಎಂ ನಾಗರಾಜ್ ಆಗ್ರಹ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.